ಎಲ್ಲರಿಗೂ ನಮಸ್ಕಾರ. ಸಮಸ್ತ ರಂಗ ಸಂಶೋಧನಾ ಕೇಂದ್ರ ಬೆಂಗಳೂರು ಇವರು ಪ್ರಸ್ತುತಿಪಡಿಸುವ ಯಕ್ಷಗಾನ ಪ್ರಸಂಗ ಕಂಸವಧೆ. ಈ ಪ್ರಸಂಗವನ್ನು ನೋಡಲಿಕ್ಕೆ ಆಗಮಿಸಿರುವಂತಹ ಎಲ್ಲ ಪ್ರೇಕ್ಷಕರಿಗೆ ಮೊದಲಿಗೆ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಶುಭ ಕೋರಲು ಕೆಲವು ಅತಿಥಿ ಗಣ್ಯರು ಆಗಮಿಸಿದ್ದಾರೆ. ಶ್ರೀಮತಿ ವಾಹಾ ರಮಾಕುಮಾರಿ ಅವರು, ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ತುಮಕೂರು. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತೀನಿ. ಹಾಗೆ ಶ್ರೀ ಎಂ ಅನಂತರಾವ್ ಅವರು, ಯಕ್ಷಗಾನ ಕಲಾ ಪೋಷಕರು. ಹಾಗೆ ಡಾಕ್ಟರ್ ರಮೇಶ್ ಚಂದ್ರ ದತ್ತ ಅವರು, ಭಾಷಾ ಶಾಸ್ತ್ರಜ್ಞರು ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು. ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತೀನಿ. ಶ್ರೀ ಎಚ್ ಎಂ ರಂಗಯ್ಯ ಅವರು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮತ್ತು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು. ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ. ಶ್ರೀ ಪಿ ಪರಶುರಾಮ್ ಅವರು, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಮತ್ತು ಹೆಸರಾಂತ ರಂಗನಟ ಮತ್ತು ನಿರ್ದೇಶಕರು. ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತೀನಿ. ಹಾಗೆ ಸಮಸ್ತರು ಸಂಸ್ಥೆಯ ಮುಖ್ಯಸ್ಥರಾದ ಗೋಪಾಲಕೃಷ್ಣ ನಾಯ್ಕ ಅವರು, ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಾಗಿ ವಿನಂತಿ. ಚೆಂಡೆ ನುಡಿಸುವುದರ ಮುಖಾಂತರ ಕಾರ್ಯಕ್ರಮದ ಉದ್ಘಾಟನೆ ಡಾಕ್ಟರ್ ರಮೇಶ್ ಚಂದ್ರ ದತ್ತ ಅವರು ದಯವಿಟ್ಟು ಉದ್ಘಾಟನೆಯನ್ನು ನಿರ್ವಹಿಸಿಕೊಡ್ಬೇಕಂತ ವಿನಂತಿ. ಹಾಗೆ ಎಲ್ಲ ಅತಿಥಿ ಗಣ್ಯರು ಜಾಯ್ನ್ ಆಗ್ಬೇಕಾಗಿ ವಿನಂತಿ. ಚೆಂಡೆ ನುಡಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟ ಡಾಕ್ಟರ್ ರಮೇಶ್ ಚಂದ್ರ ದತ್ತ ಅವರು ಒಂದೆರಡು ಮಾತಾಡಬೇಕಾಗಿ ವಿನಂತಿ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಕೋರ್ತೇನೆ. ಸಮಸ್ತರು ರಂಗ ಸಂಶೋಧನಾ ಕೇಂದ್ರ ಬೆಂಗಳೂರು ಬರೀ ರಂಗ ಪ್ರದರ್ಶನಗಳನ್ನು ಮಾತ್ರ ಅಲ್ಲದೆ ಬೇರೆ ಬೇರೆ ರಂಗ ಸಾಧ್ಯತೆಗಳನ್ನ ಸಂಶೋಧನೆ ಮಾಡೋದ್ರ ಮುಖಾಂತರ ಹೇಗೆ ನಮ್ಮ ಸ್ಥಳೀಯವಾದಂಥ ಕಲೆ ಇದೆ ಅದನ್ನ ನಾಟಕದ ಜೊತೆಗಿರ್ಬೋದು ಅಥವಾ ಯಕ್ಷಗಾನದಂಥ ಕಲೆಯನ್ನು ನಾಟಕದ ಜೊತೆಗಿರ್ಬೋದು ಈ ಥರದಲ್ಲಿ ಕಸಿ ಮಾಡ್ತಾ ಬೇರೆ ಬೇರೆ ಪ್ರಯೋಗಗಳು, ಹಾಡಿಯಾಟ, ಈ ಥರದ ಪ್ರಯೋಗಗಳನ್ನೆಲ್ಲ ಮಾಡಿ ಕರ್ನಾಟಕದಾದ್ಯಂತ ಬೇರೆ ಬೇರೆ ಕಡೆ ಪ್ರದರ್ಶನ ಮಾಡ್ಕೊಂಡು ಬಂದಿರುವಂಥ ಒಂದು ಸಂಸ್ಥೆ. ಇವತ್ತಿಲ್ಲಿ ಯಕ್ಷಗಾನವನ್ನ ಪ್ರದರ್ಶನ ಮಾಡ್ತಿರುವಂಥದ್ದು ಬಹಳ ಪ್ರಶಂಸನೀಯ. ಯಾಕೆಂತ ಹೇಳಿದ್ರೆ ತುಮಕೂರಿನ ಯಕ್ಷಗಾನ ಕಲಾವಿದರಿಗೆ ಈ ಪ್ರಸಂಗವನ್ನ ಗುಣಪಡಿಸ್ತಾ ಇದ್ದಾರೆ. ಬಹುತೇಕ ನಾನು ಮಾತಾಡಿಸ್ತೇನೆ, ಕೆಲವರೆಲ್ಲ ಎಲ್ಲ ಕುಂದಾಪುರದ ಕಡೆಯವರಿದ್ದಾರೆ, ಯಕ್ಷಗಾನವನ್ನು ನೋಡಿ ಆನಂದ ಪಡುವವರೇ ಇದ್ದೀರ. ಸೊ ಹಾಗಾಗಿ ಕಲಾವಿದರಿಗೂ ಸಂತೋಷ ಇರ್ತದೆ ಮತ್ತು ಸ್ಥಳೀಯರಿಗೂ ಕೂಡ ಬೇರೆ ಬೇರೆ ಪ್ರದೇಶದ ಪ್ರಕಾರಗಳನ್ನು ನೋಡೋದು ಅನ್ನುವಂಥದ್ದೇ ಒಂದು ವಿಶೇಷವಾದಂಥದ್ದು. ಇದನ್ನ ಇಲ್ಲಿ ಏರ್ಪಡಿಸಿದಂಥ ಸಮಸ್ತರು ತಂಡದ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹಾಗೆ ಕಲಾವಿದರಿಗೆ ಧನ್ಯವಾದಗಳು ಸರ್. ಹಾಗೆ ಶ್ರೀಮತಿ ವಾಹಾ ರಮಾಕುಮಾರಿ ಮೇಡಮ್ ಅವರು ಒಂದೆರಡು ಮಾತು.
ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಸಮಸ್ತರು ಪ್ರಸ್ತುತಪಡಿಸ್ತಿದ್ದಾರೆ, ಅದನ್ನು ನೋಡ್ಲಿಕ್ಕೆ ಬಂದಿರೋಂಥ ಎಲ್ಲರಿಗೂ ನಾನು ಸ್ವಾಗತಿಸ್ತೀನಿ. ನನಗೆ ಅವರ ನಾಟಕಗಳು ನೋಡೋದಂದರೆ ನಮಗೆಲ್ಲ ತುಂಬ ಸಂತೋಷ. ಮೊದಲಿಂದ ಬಹಳ ವರ್ಷಗಳಿಂದಲೂ ಅವ್ರದ್ದು ನಮ್ಮ ಗುಬ್ಬಿ ವೀರಣ್ಣದಲ್ಲಿ ನಡೆಯುವಾಗ ಕೂಡ ನಾವು ಹೋಗ್ತಾ ಇದ್ವಿ. ಇಲ್ಲಿ ಕನ್ನಡ ಭವನ ಆದಮೇಲೆ ಇಲ್ಲೂ ಕೂಡ ಕೆಲವು ಬಾರಿ ಅದು ಪ್ರದರ್ಶನ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಅವರ ಪ್ರಯೋಗಶೀಲತೆ ಇದೆಯಲ್ಲ, ಅದು ನಿಜವಾಗ್ಲೂ ಒಂದು ರಂಗದ ಸಂಶೋಧನೆಗೆ, ಒಂಥರ ಅಧ್ಯಯನಕ್ಕೆ ಪೂರಕ ಆಗಿರುವಂಥದ್ದು. ನಮ್ಮ ನಮ್ಮ ಸಾಹಿತ್ಯದಲ್ಲಿ ಒಂದು ಪುರಾಣವನ್ನು ಒಡೆದು ಕಟ್ಟುವುದು ಅಂತ ಮಾಡ್ತೀವಿ, ಆ ಥರ ಇವರು ಇದನ್ನ ವಿಷಯವನ್ನು ತಗೊಂಡು ಅದನ್ನು ಆಧುನಿಕತೆಗೆ ಒಳಪಡಿಸ್ತಾ ಅಲ್ಲಿ ಇನ್ನೇನೋ ಒಂದು ಹೊಸ ದೃಷ್ಟಿಕೋನವನ್ನು ನಮಗೆ ಕೊಡ್ತಾರೆ ಅನ್ನುವ ಕಾರಣಕ್ಕೆ ನಾವೆಲ್ಲ ಈ ನಾಟಕಗಳನ್ನು ನೋಡುವಂಥದ್ದು ಅಥವಾ ಈ ಯಕ್ಷಗಾನದ ಇದನ್ನು ನೋಡುವಂಥದ್ದು. ಅಂದರೆ ಎಲ್ಲದಕ್ಕೂ ಅಳವಡಿಸ್ತಾರೆ ಅವರು. ನಾಟಕ ಬೇಕಾದ್ರೂ ಅಳವಡಿಸ್ತಾರೆ, ಯಕ್ಷಗಾನಕ್ಕೂ ಕೂಡ ಅಳವಡಿಸ್ತಾರೆ. ಅಂಥ ಒಂದು ಪ್ರಯೋಗಶೀಲತೆಗೆ ಎಲ್ಲರನ್ನೂ ಒಳಗು ಮಾಡುವಂಥದ್ದು. ಮತ್ತು ಪ್ರೇರಣೆ, ಬೇರೆ ಬೇರೆ ರಂಗಕರ್ಮಿಗಳಿದ್ದಾರಲ್ಲ ಅವ್ರಿಗೆಲ್ಲರಿಗೂ ಒಂದು ಪ್ರೇರಣೆಯನ್ನು ಕೊಡುವಂಥ ಇವರೆಲ್ಲ ಕೆಲಸಗಳು ಕೂಡ ನಮ್ಮ ತುಮಕೂರಿನಲ್ಲಿ ರಂಗಭೂಮಿಯ ಒಂದು ಪರಂಪರೆ ಅದು ಅಭಿವೃದ್ಧಿ ಹೊಂದೋದಕ್ಕೆ, ಬೆಳೆಯೋದಕ್ಕೆ ಸಹಕಾರಿಯಾಗಿದೆ ಅಂತ ನಾನು ಭಾವಿಸ್ತಾ ಅವರ ಕೊಡುಗೆಯನ್ನು ನಾನು ಇವಾಗ ಅಭಿನಂದಿಸ್ತೀನಿ. ನಮ್ಮ ದೇವರಾಜ್ ಕೂಡ ಇದ್ದಾರೆ, ಅವರು ಅನೇಕ ಪ್ರಯೋಗಗಳನ್ನು ಕೂಡ ಅವರು ಮಾಡ್ತಾರೆ. ಈ ಹಾದಿ ಯಾಕೆಂದರೆ ಇವರು ಕೊಟ್ಟಂತಹ ಹಾದಿಗಳು ಅನೇಕ ಇದ್ದಾರೆ. ಅನೇಕರು ರಂಗಯ್ಯವರು ಕೂಡ ಕೆಲಸದಲ್ಲಿ ಮಾಡ್ತಾ ಇದ್ದಾರೆ ಮಕ್ಕಳ ರಂಗಭೂಮಿಯ ವಿಷಯದಲ್ಲಿ. ಹಾಗೆ ಈ ರೀತಿಯಾದಂಥವು ಕೂಡ ಜನಗಳಿಗೆ ಒಂದು ಆಕರ್ಷಣೆಯನ್ನು ಕೂಡ ಉಂಟು ಮಾಡುತ್ತೆ. ಆದರೆ ಸಾಕಷ್ಟು ಪ್ರಚಾರ ಮಾಡಿದ್ರೆ ಇನ್ನೊಂದಷ್ಟು ಜನ ಬಂದಿರ್ತಿದ್ರೇನೋ ಅಂತ ನನಗೆ ಅನಿಸುವಂಥದ್ದು. ಯಾಕಂದರೆ ಇದನ್ನು ಯಕ್ಷಗಾನ ಪ್ರಿಯರೇ ತುಂಬ ಜನ ಇದ್ದಾರೆ, ಇದು ದೊಡ್ಡ ಬಳಗನೇ ಇದೆ. ಅವರೆಲ್ಲರೂ ಯಾಕೆ ಬಂದಿಲ್ಲ ಗೊತ್ತಿಲ್ಲ. ಇವತ್ತು ಶನಿವಾರ, ನಾಳೆ ರಜಾ, ಕೊರೋನಾ ಮತ್ತೆ ಎರಡನೇ ಅಂತ ಪ್ರಾರಂಭ ಆಗ್ತಾ ಇದೆ ಅಂತ ನಾವು ನಮ್ಮಂಥವರೆಲ್ಲ ಕೊರೋನಾದನ್ನೇ ಓಡಿಸ್ಬಿಟ್ವಿ, ಎದುರಿಸಿ ಒಂದು ದೊಡ್ಡ ಚಂಡೆ ಬಾರಿಸ್ಬಿಟ್ರೆ ಅದು ಹೋಗ್ಬಿಡುತ್ತೆ ಅಂತ ತಿಳ್ಕೊಂಡು ನಾವು ಬಂದು ಬರ್ತೀವಿ. ಹಾಗಾಗಿ ಇಷ್ಟು ಜನ ಅದು ಬಂದಿರೋದು, ತುಂಬ ಕಡಿಮೆ ಜನ ನೋಡೋದ್ರಿಂದ ಕೂಡ ಅದನ್ನು ಸಂತೋಷ ಪಡ್ತಾರಲ್ಲ ಆಸಕ್ತಿಯಿಂದ ನೋಡಿ, ಅದು ಭಾಳ ಮುಖ್ಯ. ಮತ್ತು ರಮೇಶ್ ಚಂದ್ರ ದತ್ತ ಅವ್ರನ್ನ ನಾನು ಭಾಳ ಕೇಳಿದ್ದೆ, ಬಟ್ ಇಷ್ಟು ಒಂದೇ ವೇದಿಕೆ ಇಟ್ಕೊಂಡಿದ್ದಿದೆ ಫಸ್ಟು. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ಎಲ್ಲರೂ ಕೂಡ ಕಲಾವಿದರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಕನ್ನಡ ಭವನಕ್ಕೆ ಸಾಹಿತ್ಯ ಪರಿಷತ್ತಿನ ಪರವಾಗಿ ಕೂಡ ನಾನು ಸ್ವಾಗತಿಸ್ತೀನಿ ಹಾಗೂ ಧನ್ಯವಾದಗಳನ್ನು ಕೂಡ ಹೇಳ್ತೀನಿ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಹಾಗೆ ಶ್ರೀ ಎಚ್ ಎಂ ರಂಗಯ್ಯ ಅವರು ದಯವಿಟ್ಟು ಒಂದೆರಡು ಮಾತಾಡಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಗಣ್ಯರೇ, ವೇದಿಕೆಯ ಮುಂಭಾಗದ ರಂಗಾಸಕ್ತರು, ಬಹುಶಃ ನಾನು ಇಲ್ಲಿ ನಿಂತು ಮಾತಾಡ್ತಿದ್ದೀನಿ ಅಂದರೆ ಕಳೆದ 11 ವರ್ಷಗಳಿಂದ ನನಗೆ ಬೆನ್ನೆಲುಬಾಗಿ ನಿಂತಹ ನಾಯರಿ ಸರು, ಮಹಾಲಿಂಗ ಸರ್, ಇವರಿಬ್ಬರು ತುಮಕೂರಿನ ರಂಗಭೂಮಿಗೆ ಹೆಚ್ಚು ಒತ್ತನ್ನು ಕೊಟ್ಟು ನಾವು ನಿಂತ್ಕೊಳ್ಳೋ ರೀತಿಯಲ್ಲಿ ಮಾಡಿದ್ದಕ್ಕೆ ಇಬ್ಬರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಸಮಸ್ತರು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಇವತ್ತಿನ ಯಕ್ಷಗಾನ ಪ್ರಸಂಗ, ಕಂಸವಧೆ ಮತ್ತು ಸಮಸ್ತರು ಆರ್ಗನೈಸ್ ಮಾಡಿರ್ತಕ್ಕಂಥ ಈ ವ್ಯವಸ್ಥೆ ಎರಡಕ್ಕೂ ಶುಭ ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಪೋಷಕರು ಒಂದೆರಡು ಮಾತಾಡಬೇಕಾಗಿ ವಿನಂತಿ. ನಾಯರಿಯವರ ಈ ನೇತೃತ್ವದ ಸಮಸ್ತರು ತಂಡಕ್ಕೆ ನಾನು ಕೂಡ ಶುಭ ಕೋರ್ತಾ, ಬೇಗಾರ ಅವರು ಸತತವಾಗಿ ನನಗೆ ಗೊತ್ತಿದ್ದಾಗೆ ವಿನೂತನ ಪ್ರಸಂಗಗಳ ಮೂಲಕ ಈ ವೇದಿಕೆಯಲ್ಲಿ ತುಮಕೂರಿನಲ್ಲಿ 5ನೇ ವರ್ಷದಲ್ಲಿ ನಾವು ಕಾರ್ಯಕ್ರಮ ನೋಡ್ತಾ ಇದ್ದೇವೆ. ಎಲ್ಲವೂ ಯಶಸ್ವಿಯಾಗಿದೆ. ಇನ್ನು ಮುಂದಿನ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ಇವತ್ತು ಬಹುಶಃ ಅಮಾವಾಸ್ಯೆ, ಕೊರೋನಾ ಇದೆರಡರ ಕಾರಣದಿಂದಲೇ ಜನ ಸ್ವಲ್ಪ ಯೋಚನೆ ಮಾಡಿದ್ದಾರೆ. ಹಾಗೂ ಇದು ಲೈವಲ್ಲಿದೆ ಅಂತ ಸುದ್ದಿ ಗೊತ್ತಾಗಿದೆ. ಆದ್ದರಿಂದ ಯೂಟ್ಯೂಬಲ್ಲಿ ಇವತ್ತಿನ ಕಾರ್ಯಕ್ರಮ ಲೈವಲ್ಲಿ ಇರೋದ್ರಿಂದ ಬಹುಶಃ ಅಲ್ಲೇ ನೋಡೋಣ ಅಂತ ಇರ್ಬೋದು, ಕಾರ್ಯಕ್ರಮಗಳು ಇರ್ಬೋದು. ನಾವು ಮೇಡಮ್ ಹೇಳಿದಾಗೆ ಪ್ರಚಾರ ಮಾಡಿದ್ದೇವೆ, ಎಲ್ಲ ವಾಟ್ಸಪ್ ಪ್ರಚಾರಗಳಲ್ಲಿ ಆಗಿದೆ. ಹಾಗಾಗಿ ಮ್ಯಾನ್ಯುವಲ್ ಹೋಗಿ ಏನೂ ಇದಾಗಿಲ್ಲ. ಆದ್ದರಿಂದ ಈ ಕಾರ್ಯಕ್ರಮ ಏನೇ ಇದ್ರೂ ಸ್ವಲ್ಪ ಜನ ಆದ್ರೂ
ಇದು ಭಾಳಷ್ಟು ಜನಕ್ಕೆ ಪ್ರಚಾರ ಆಗಲಿ, ಇವರ ಎಲ್ಲ ಕಾರ್ಯಕ್ರಮ ಮುಂದಕ್ಕೆ ಯಶಸ್ವಿಯಾಗಲಿ. ಹಾಗೆ ಕಂಸವದೆಯ ಎಲ್ಲ ಕಲಾವಿದರಿಗೆ ಶುಭ ಕೋರ್ತಾ ಎರಡು ಮಾತನ್ನು ಹೇಳ್ತೀನಿ. ಧನ್ಯವಾದಗಳು ಸರ್. ಶ್ರೀ ಮೆಳೆಹಳ್ಳಿ ದೇವರಾಜ್ ಅವರು, ರಂಗ ನಿರ್ದೇಶಕರು, ಒಂದೆರಡು ಮಾತು. ನಾವು ವಿಜ್ಞಾನ ಬೆಳೆದ ಹಾಗೆ ಎಲ್ಲರೂ ಸಂಶೋಧಕರಾಗ್ತಾ ಇದ್ದೀವಿ. ಹಾಗಾಗಿ ನಾವೆಲ್ಲರೂ ಎಲ್ಲ ರೀತಿಯಲ್ಲೂ ಕಡಿಮೆ ಆಗ್ತಾ ಇದ್ದೀವಿ. ಅಂದರೆ ಮೊದಲು ವೈದ್ಯರು ಅಂತಂದರೆ ಎಲ್ಲವನ್ನು ತಿಳಿದಂಥವ್ರು ವೈದ್ಯರು. ಈಗ ಎಡಗಣ್ಣಿಗೆ ಒಬ್ಬರು, ಬಲಗಣ್ಣಿಗೆ ಒಬ್ಬರು ವೈದ್ಯರು, ಬೆರಳಿಗೆ ಒಬ್ಬರು ವೈದ್ಯರು, ಕಾಲಿಗೆ ಒಬ್ಬ ವೈದ್ಯರು. ಹಾಗೆಯೇ ಕಲಾವಿದರು ಹಾಗೆಯೇ. ಯಕ್ಷಗಾನದರೆ ಕಲಾವಿದರು, ಸಂಗೀತದ ಕಲಾವಿದರು, ಚಿತ್ರ ಕಲಾವಿದರು, ಹೀಗೆ ಈ ಪದದವರು, ಹೀಗೆ ಅವ್ರು ಮಾತ್ರ ತಮಟೆ ಕಲಾವಿದರೆಲ್ಲ ಒಂದು ಕಡೆ ಸೇರ್ಕೋತಾರೆ, ಯಕ್ಷಗಾನದವರೆಲ್ಲ ಒಂದು ಕಡೆ ಸೇರ್ಕೋತಾರೆ, ನಾಟಕದಲ್ಲ ಒಂದು ಕಡೆ ಸೇರ್ಕೋತಾರೆ, ಬೀದಿ ನಾಟಕದವ್ರು ಒಂದು ಕಡೆ ಸೇರ್ಕೋತಾರೆ. ಹೀಗೆ ಸಂಶೋಧಕರು ಅಂದರೆ ಅದರಲ್ಲೂ ಹುಡುಕಿ ಒಂದು ಗುಂಪು ಮಾಡ್ಕೊಳ್ತಾ ಹೋಗೋದು ನಾವು. ಕಲಾವಿದರು ಅಂದರೆ ಎಲ್ಲರೂ ಕಲಾವಿದರು ಅನ್ನೋದನ್ನು ನಾವು ಇನ್ನೂ ಅರ್ಥ ಮಾಡ್ಕೋತಿಲ್ಲ. ಎಲ್ಲರೂ ಕಲಾವಿದರು ಅಂತ ಅರ್ಥ ಮಾಡ್ಕೊಂಡ್ರೆ, ಎಲ್ಲರೂ ಒಟ್ಟಾಗಿ ಸೇರಿದರೆ ಅವಾಗ ಈ ಕನ್ನಡ ಭವನ ಸಾಕಾಗೋದಿಲ್ಲ. ನಾವು ಮತ್ತೆ ಅದರೊಳಗೆ ನಾವು ಹುಡುಕೋದನ್ನು ನಿಲ್ಲಿಸಬೇಕು. ಆಗ ಮಾತ್ರ ಸಮೂಹ ಎಲ್ಲೂ ಒಟ್ಟಾಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಅಂತಹ ದಿನಗಳು ಬರಲಿ ಅಂತ ಹೇಳ್ತಾ, ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ತಾ ನನ್ನ ಮಾತು. ಧನ್ಯವಾದಗಳು ಸರ್. ಶ್ರೀ ಬಿ ಪರಶುರಾಮ್ ಅವರು ಒಂದೆರಡು ಮಾತಾಡಬೇಕಾಗಿರುವಂತೆ. ಎಲ್ಲರಿಗೂ ನಮಸ್ಕಾರ. ನಾನು ನಾಟಕವನ್ನು, ಯಕ್ಷಗಾನವನ್ನು ನೋಡಲಿಕ್ಕೆ ಬಂದಂಥದ್ದು. ಆದರೆ ನಿಮ್ಮನ್ನು ನೋಡಲಿಕ್ಕೆ ಮೇಲೆ ಕರೆದು ಕೂರಿಸಿದೆ. ನಾನು ನಿಮ್ಮನ್ನು ನೋಡ್ತಾ ಈ ರಂಗಮಂದಿರವನ್ನು ನೋಡಿದೆ. ಇತ್ತೀಚೆಗೆ ನನಗೆ ಹರಪಳ್ಳಿ ಒಳಗೆ ಸಮಸ್ತರ ಸಂಸ್ಥೆಗೆ, ಅಲ್ಲಿ ಒಂದು ಸಮಸ್ತರ ಸಂಸ್ಥೆ ಇದೆ, ಗೋಪಾಲಕೃಷ್ಣ ನಾಯರಿಯವರ ನೇತೃತ್ವದಲ್ಲಿ ಅಲ್ಲೊಂದು ಘಟಕ ಇದೆ. ಆ ಘಟಕಕ್ಕೆ ರಂಗಮಂದಿರಕ್ಕೆ ಜಾಗ ಕೊಡ್ತವ್ರದ್ದು ಬಂದರೆ ಹೆಂಗೆ ಕಟ್ಟಿಸ್ಬೋದು ಅಂತ ಇದನ್ನೆಲ್ಲ ಅದು ನನಗೆ ಭಾಳ ಉಪಕಾರ ಆಗ್ತದೆ. ಅದಕ್ಕೆ ನನಗೆ ಮೇಲ್ಕುಂದಿಸಲಿಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಸಮಸ್ತರು ರಂಗ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಶ್ರೀ ಗೋಪಾಲಕೃಷ್ಣ ನಾಯರ್ ಅವರು. ಎಲ್ರಿಗೂ ನಮಸ್ಕಾರ. ಇದು ಮುಖ್ಯಸ್ಥರು ಅಮುಖ್ಯಸ್ಥರು ಯಾರಿಲ್ಲ. ಆಮೇಲೆ ಬಹುತೇಕ ಪ್ರತಿಯೊಬ್ಬರು ಇಲ್ಲಿ ಗುರುತಿಸಿದ್ದಿದೆ, ಆಡಿಯನ್ಸ್ ಇಲ್ಲ ಅನ್ನೋ ರೀತಿಯಲ್ಲಿ ತಪ್ಪು. ಆಡಿಯನ್ಸ್ ಇರಲ್ಲ ಅನ್ನೋದು ನಿರೀಕ್ಷೆ ಮಾಡಿದ್ದೆ ನಾವು. ಮೊನ್ನೆ ಹೆಸರು ನಾವು ಚಿತ್ರದುರ್ಗದಲ್ಲಿ ಒಬ್ಬರು ಆಡಿಯನ್ಸ್ ಬೇಡ, ನಾವು ಲೈವ್ ಇದಕ್ಕೆ ಹೋಗುತ್ತೆ ಅಂತ ಹೇಳಿದ್ರು. ಅವ್ರಿಗೆ ಅರ್ಥನೇ ಆಗಲಿಲ್ಲ. ಬೇಡವೇ ಬೇಡ ಅಂದ್ಬಿಟ್ರು, ಹಾಗೆ ಕಳಿಸ್ಕೊಟ್ರು. ನಾವು ಪಡುವ ಇದು ₹3 ಯಕ್ಷಗಾನ ಮಾಡಿದಾಗ ಸಂತೋಷ ಸಮಿತಿ ಸ್ನೇಹಿತರು ನಿಮ್ಮೊಂದಿಗೆ ಹಂಚ್ಕೋಬೇಕು. ನಾವು ಬರೀ ಬಡಗುತಿಟ್ಟು, ತೆಂಕುತಿಟ್ಟು, ಕರಾವಳಿ ಯಕ್ಷಗಾನ ಅಂತ ಮಾತ್ರ ಅಲ್ಲ, ನಾವು ₹3 ಸಾಕಷ್ಟು ಕೆಲಸವನ್ನು ಮೊದಲಿನಿಂದ ಮಾಡ್ಕೊಂಡು ಬಂದಿದ್ದೀವಿ. ಕನಿಷ್ಠ ಒಂದು 30ಕ್ಕೂ ಹೆಚ್ಚು ಪ್ರಸಂಗಗಳನ್ನು ಚಿತ್ರದುರ್ಗದಲ್ಲಿ ನಾನೇ ರಿವೈವ್ ಮಾಡಿದ್ದೀನಿ. ಐ ಆಮ್ ಸಾರಿ, ಇಲ್ಲಿ ನಾನು ಅನ್ನೋ ಪದ ಬರೋಕ್ಕಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಭಾಳ ಹಿಂದೆ. ಸೊ ಈ ಜೊತೆಯಲ್ಲಿ ನಮ್ಮ ಹರಪನಹಳ್ಳಿ ಘಟಕದ ಮುಖ್ಯಸ್ಥರಿರುವಂತಹ ಇವರು ಪರಶುರಾಮ್ ಅವರು ಬಟ್ಗೋಡಿಯಲ್ಲಿ ಸಾಕಷ್ಟು ಬಾರಿ ತರಬೇತಿಯನ್ನು ಪಡೆದಿದ್ದಾರೆ. ಅವರ ಗಣೇಶ ವೆಂಕಟಸಿ ಅವರಿಗೆ ನೋ ಮೋರ್ ಮೊನ್ನೆ ಇತ್ತೀಚೆಗೆ ಒಂದು ವರ್ಷ ಹಿಂದೆ ತೀರ್ಕೊಂಡ್ರು. ಸೊಲಬಕ್ಕನವರು ನಮ್ಮ ಬಯಲಾಟ ಅಕಾಡೆಮಿಯ ಅಧ್ಯಕ್ಷರಾಗಿದ್ದವರು. ಅವರಲ್ಲಿ ಸತತ ಇವರು ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗೋದು, ಇವರು ಪ್ರಾಕ್ಟೀಸ್ ಕೊಡೋದು, ಅವರು ಬಹಳ ಮಜಬೂತಾಗಿರುತ್ತೆ ಆ ಪ್ರಿಮಿಸಸ್ ನೋಡೋದಕ್ಕೆ. ಅಷ್ಟು ವಯಸ್ಸಿನ ಸೊಲಬಕ್ಕನವರು ಬಂದು ಹಿಂಗೆ ಬಿಡ್ಬೇಕು ಅಂತ ಹೇಳೋದಿದೆಯಲ್ಲ, ಅದು ಇವರು ಮತ್ತೆ ಕೂತು ತೋರಿಸೋದು ಹಂಗಲ್ಲ ಹೀಗೆ. ಇಲ್ಲಿ ಒಂದು ಸಂಪನ್ಮೂಲ ಇದೆ ನಮ್ಮಲ್ಲಿ, ಪಡುವಲಪಾಯದ್ದು ಕೂಡ ತುಂಬ ಸಂತೋಷ ಸಂಗತಿ ಏನಂದರೆ ಅವರಿಗೆ ಜೀವಮಾನ ಸಾಧನೆಯ ಕಾರಣ ಪಡುವಲಪಾಯವನ್ನು ಗುರುತಿಸಿ ಅವರಿಗೆ ಒಂದು ಮಹತ್ವದ ಪ್ರಶಸ್ತಿಯನ್ನು ಈ ಬಾರಿ ಅಕಾಡೆಮಿ ಘೋಷಣೆ ಮಾಡಿದೆ ನಮ್ಮ ಪರಶುರಾಮ್ ಅವರಿಗೆ. ಇದು ಪರಶುರಾಮ್ ಅವರಿಗೆ ಇರ್ಬೋದು, ಸಮಸ್ತರಿಗೆ ದಕ್ಕಿದ ಪ್ರಶಸ್ತಿ ಅಂತ ನಾನಾದರೂ ಕ್ಲೇಮ್ ಮಾಡ್ತೀನಿ ಈ ಥರದಲ್ಲಿ. ಸ್ನೇಹಿತರೆ, ಹೆಚ್ಚು ಮಾತಾಡಬಾರ್ದು ಗೊತ್ತು. ನಾನು ಮುಖ್ಯವಾಗಿ ಕಲಾವಿದರ ಕ್ಷಮೆಯನ್ನು ಕೋರಿಕೊಂಡು ಈಗ ಹೇಳ್ತಾ ಇದ್ದೀನಿ. ತಾವು ಬಂದಿದ್ದೀರಿ, ಸಂಖ್ಯೆ ಕಡಿಮೆ ಅಲ್ಲ ಇದು, ಮತ್ತು ಲೈವ್ ಹೋಗ್ತಾ ಇದೆ, ಆದ್ದರಿಂದ ಯಾವ ತೊಡಕಿಲ್ಲ. ನಾನು ಇಷ್ಟ ಆಗ್ತಾ ಇರೋದು ಕೂಡ ಆಶ್ಚರ್ಯ ಆಗ್ತಾ ಇದೆ ನನಗೆ, ಇಷ್ಟು ಜನ ಬರ್ತಾ ಇರೋದು. ಮೊನ್ನೆ ಇಷ್ಟು ಜನ ಇದ್ದರು ಸರ್, ಒಂದು 4 ಜನ ಜಾಸ್ತಿ ಇದ್ದಿರ್ಬೋದು ಅಷ್ಟೇ ಪಡುವಲಪಾಯ ನೋಡೋದಕ್ಕೆ. ಇಷ್ಟನ್ನೇ ಹೇಳ್ತಾ ಮುಖ್ಯವಾಗಿ
ಪದೇ ಪದೇ ನಾವು ಇಲ್ಲಿನ ಎಕ್ಸ್ಪರಿಮೆಂಟೇಷನ್ ಬಗ್ಗೆ, ಪ್ರಯೋಗಶೀಲತೆಯ ಬಗ್ಗೆ, ಅಥವಾ ನಮ್ಮ ತಡಕಾಡುವಿಕೆ, ನಮಗೆ ಗೊತ್ತಿಲ್ಲದೆ ನಮ್ಮ ಇಂಟ್ಯೂಷನ್ ಲೆವೆಲಲ್ಲಿ ನಡೆಯುವಂತಹ ಕೆಲಸಗಳ ಬಗ್ಗೆ ಸ್ವಲ್ಪ ಇದು ಮಾಡ್ಕೊಳ್ಳೋದಾದರೆ, ನೋಡಿ ಗುಬ್ಬಿ ವೀರಣ್ಣವರ ನಾಡಿದು ಹೆಡ್ ಕ್ವಾರ್ಟರ್ಸ್ ಅವ್ರದ್ದು. ರಂಗಭೂಮಿ ಇಲ್ಲಿಗೆ ಹೊಸತಲ್ಲ, ಬಲಿಷ್ಠ ಬೇರುಗಳನ್ನು ಹೊಂದಿರುವಂತಹ ರಂಗಭೂಮಿ. ಆದರೆ ಆಧುನಿಕ ಕಾಲದಲ್ಲಿ, ಆಧುನಿಕ ಅನ್ನುವ ಪದ ಮಡಿಮುತ್ತಿಗೆ ತರಬಹುದೇನೋ, ಈ ಹೊಸತರ ಕಾಲದಲ್ಲಿ ನಿನ್ನೆ ಅಲ್ಲಲ್ಲ ಇವತ್ತು, ನಾಳೆ ಇವತ್ತಲ್ಲಲ್ಲ ನಾಳೆ ಅನ್ನುವ ಹೊಸತು ಇದೆಯಲ್ಲ, ಆ ಹೊಸತಿಗೆ ನಿಜವಾಗಿ ಟ್ಯೂನ್ ಮಾಡ್ತಾ ಇರುವವರು ರಂಗಯ್ಯನವರು, ಮೆಳೆಯ ದೇವರಾಜು ಮುಂತಾದವರು. ನನ್ನನ್ನು ಇಲ್ಲಿ ಎಳೆದು ಸತತವಾಗಿ ಪರಿಶ್ರಮ ಎದುರಿಸುವಂತಹ ಮಾಡಿದವರು ಮಹಾಲಿಂಗವರು. ಅವರು ಅಲ್ಲದೆ ಇದ್ದಿದ್ರೆ ಪದೇ ಪದೇ ತುಮಕೂರಿಗೆ ಬರುವಂತಹ ಕಾರ್ಯ ಆಗ್ತಿರಲಿಲ್ಲ. ಇನ್ನೊಂದು ಸುಯೋಗ ಏನಂತಂದರೆ, ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಭಾಳ ಹಿಂದೆಲ್ಲ ಹೇಳ್ತಾ ಬಂದ ಮಾತನ್ನೇ ಇವತ್ತು ಹೇಳ್ತಾ ಇದ್ದೀನಿ. ನಮಗೆ ಬೇಕಾದವರ ಸಂಪರ್ಕ ಸಿಕ್ಕಿದ್ದು ಅದು ಇನ್ನೊಂದು ದೊಡ್ಡ ಸುಯೋಗ. ನಾನು ಎಲ್ಲೋ ಒಂದು ಕಡೆ ಹೇಳಿದ್ದು ಇದೆ, ಯಕ್ಷಗಾನ ನೋಡಬೇಕು ಅಂತಂದರೆ ಬೇಕಾದವರು ವೇಷ ಮಾಡ್ತಾ ಇದ್ದಾರೆ ಅಂದರೆ ಸಾಕು. ಅಷ್ಟೇ ಕಾರಣಕ್ಕೆ ನಾವು ಯಕ್ಷಗಾನ ಪ್ರಸಂಗ ಯಾವುದು ಏನು ಇನ್ನೊಂದು ಯೋಚನೆ ಮಾಡಬೇಕಾಗಿಲ್ಲ, ನಾವು ಯಕ್ಷಗಾನ ನೋಡೋಕೆ ಹೋಗೋಣ ಅನ್ನೋದು. ಅದರಲ್ಲಿಯೂ ಸ್ತ್ರೀವೇಷ ಮಾಡೋದಿದೆಯಲ್ಲ, ಬಹಳ ಕಠಿಣ ಪರಿಶ್ರಮದದು. ನಾನೇನು ವಿವರಿಸ್ಬೇಕಾಗಿಲ್ಲ, ಗೊತ್ತಿರುತ್ತೆ ನಿಮ್ಗೆ. ಯಾರ್ಯಾರೋ ಹೇಗೇಗೋ ಮಾಡಿದ್ರದ್ದು ಇನ್ನೇನು ಆಗ್ತಾ ಇರುತ್ತೆ, ಸ್ತ್ರೀವೇಷ ಆಗಲ್ಲ. ಅಂಥದ್ರಲ್ಲಿ ಬೇಗಾರವರ ಸ್ತ್ರೀವೇಷವನ್ನು ಕಂಡು ನಾನು ನಿಜವಾಗಿ ಯಕ್ಷಗಾನದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಗೌರವವನ್ನು ಬೆಳೆಸ್ಕೊಂಡವನು ನಾನು. ಅಂತಹ ವ್ಯಕ್ತಿತ್ವ ನಮಗೆ ಸಂಪನ್ಮೂಲದ ವ್ಯಕ್ತಿಯಾಗಿ ದೊರಕಿದ್ದು. ನಾನು ಎಷ್ಟೋ ಕಷ್ಟಗಳನ್ನು ಕೊಡ್ತಾ ಇದ್ದೀನಿ, ಅವರು ಸಹಿಸ್ಕೊಂಡಿದ್ದಾರೆ. ಒಂದು ಕಡೆಯಿಂದ ಮಹಾಲಿಂಗ ಅವರು, ಇನ್ನೊಂದು ಕಡೆಯಿಂದ ಬೇಗ ಶಿವಕುಮಾರ್ ಅವರು, ಆ ಕಡೆಯಲ್ಲಿ ಪರಶುರಾಮ್ ಅವರು, ಹೀಗೆ ಮತ್ತೆ ಸ್ಥಳೀಯವಾಗಿಯೇ ಬಲವಾದ ಬೇರುಗಳನ್ನು ಉಳ್ಳ ರಂಗಯ್ಯನವರು, ಇವರು ನಮ್ಮ ದೇವರಾಜವರು. ಸೊ ಹೀಗೆ ಒಂಥರ ತುಮಕೂರು ಭಾಳ ಭದ್ರವಾಗಿದೆ. ಆದ್ದರಿಂದ ಆಗಾಗ ಬಂದು ಹೋಗುವ ಇನ್ನೂ ಭವಿಷ್ಯತ್ತು ಇದೆ ನಮಗೆಲ್ಲ. ಸರ್ ನನಗೆ 66 ಅಷ್ಟೇ ಈಗ, ಆದ್ದರಿಂದ ನನಗೆ ಇನ್ನೂ ಕನಿಷ್ಠ ಅಂದರೆ 34 ಲೆಕ್ಕ ಹಾಕಿ, ಕನಿಷ್ಠ 34 ವರ್ಷ ಇನ್ನೂ ನಾನು ಬೆಂಗಳೂರಿಗೆ, ಇಲ್ಲಿಗೆ ತುಮಕೂರಿಗೆ ಬಂದು ಹೋಗ್ತೀನಿ ಅನ್ನೋ ಭರವಸೆಯನ್ನು ಕೊಡ್ತಾ ಅವಕಾಶಕ್ಕೆ ಈಗ ಸಮಸ್ತರು, ಮುಖ್ಯಸ್ಥರು, ನಾಯಿಯವರು ಅಂತ ಹೇಳ್ತಾ ಇರ್ತಾರೆ, ಕರೆಕ್ಟ್. ಅವಕಾಶ ಕೊಟ್ಟ ಪ್ರಕಾಶ್ ಅವರಿಗೆ ನಮಸ್ಕಾರ. ಧನ್ಯವಾದಗಳು ಸರ್. ಹಾಗೆ ಈ ಕಾರ್ಯಕ್ರಮಕ್ಕೆ ಶುಭ ಕೋರಲು ಆಗಮಿಸಿದಂಥ ಎಲ್ಲ ಅತಿಥಿ ಗಣ್ಯರಿಗೆ ಹೂವನ್ನು ನೀಡಿ ಧನ್ಯವಾದಗಳನ್ನ ಅರ್ಪಿಸಬೇಕಾಗಿ ನಾಯರಿ ಸರ್ ಅವರನ್ನ ಕೋರ್ಕೋತೀನಿ. ಶ್ರೀಯುತ ಮೆಳೆಹಳ್ಳಿ ದೇವರಾಜ್ ಅವರು ಧನ್ಯವಾದಗಳು. ಶ್ರೀಮತಿ ಬಾಹ ರಮಾಕುಮಾರಿ ಮೇಡಮ್ ಅವರು, ಅವ್ರಿಗೂ ಕೂಡ ಧನ್ಯವಾದಗಳು. ಶ್ರೀಯುತ ಎಚ್.ಎಂ. ರಂಗಯ್ಯ ಅವರು ಧನ್ಯವಾದಗಳು ಸರ್. ಶ್ರೀ ಡಾಕ್ಟರ್ ರಮೇಶ್ ಚಂದ್ರ ದತ್ತ ಅವರು ಧನ್ಯವಾದಗಳು. ಶ್ರೀ ಎಂ ಅನಂತರಾವ್ ಅವರು ಕೂಡ ಧನ್ಯವಾದಗಳು. ಹಾಗೆ ಶ್ರೀ ಬಿ ಪರಶುರಾಮ್ ಅವ್ರಿಗೂ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ನಮ್ಮ ಸ್ಥಳೀಯ ತುಮಕೂರಿನ ನಾಟಕ ಮನೆ ಮಹಾಲಿಂಗ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಹೂವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಯಕ್ಷಗಾನ ಪ್ರಸಂಗ ಕಂಸವಧೆ ಆರಂಭಗೊಳ್ಳಲಿದೆ. ರಚನೆ ಗುಂಡು ಸೀತಾರಾಮ್ ರಾವ್ ಅವರು, ನಿರ್ದೇಶನ ಬೇಗ ಶಿವಕುಮಾರ್ ಅವರು, ಶ್ರೀ ನಾಟಕ ಮನೆ ಮಹಾಲಿಂಗ ಅವರು. ಧನ್ಯವಾದಗಳು. ಥ್ಯಾಂಕ್ ಯು. ಸಮಸ್ತರು ರಂಗ ಸಂಶೋಧನಾ ಕೇಂದ್ರ ಬೆಂಗಳೂರು ಪ್ರಸ್ತುತಿಪಡಿಸುವ ಯಕ್ಷಗಾನ ಪ್ರಸಂಗ ಕಂಸವಧೆ. ನಿರ್ದೇಶನ ಬೇಗ ಶಿವಕುಮಾರ್.
विघ्नेशाय सरस्वत्यै पार्वत्यै गुरवे नमः। दक्षिणामूर्ते जय सर्वकार्यार्थ सिद्धे। दक्षिणामूर्ते जय सर्वकार्यार्थ सिद्धे। ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಲಳವಲ್ಲ, ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಲಳವಲ್ಲ. ಧರಣಿಯರು ಭಕ್ತಿರ್ಧಮಾಶೇಷಗರಿದೋ ಹರನದ ಕುಮಾರದಗಳಾಗಮನೆ ಸಾಕಾರ. ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ತೈಕ್ಕತೆ ಪ್ರಥಮ ತೈಕ್ಕತೆ. ಇಂದಿರಾಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳಜನ ಧ್ಯಾನಿಸಿ ವಂದಿಸುವೆ ಶಾರದಿಗೆ ಶಕ್ರಾದ್ಯಮರ ಲಿಂಗರಗಿಯೇ. ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾಣಥನಾಗಿಯೇ ಕವಿಗಳ ಸಂದಣಿಗಳ ಒಂದು ಅಡಿಪರಿ ಕಥಾಮೃತ.
ಎನ್ನುವ ಮಾತುಗಳನ್ನು ಕೇಳಿದ ಕ್ಷಣದಿಂದ ಈವರೆಗೆ ಅದೆಷ್ಟು ಪ್ರಯತ್ನ ಪಟ್ಟೆ ನನ್ನ ಮೃತ್ಯುವಿಗೆ ಪ್ರತ್ಯುಚ್ಛೇದನೆ ಕೊಡಬೇಕು ಎನ್ನುವುದಾಗಿ ವಾತ ವಿಳಂಬ ಬಕ ದೇನುಕ ಮೊದಲಾದ ಪಟ ವೀರರನ್ನು ಕಳುಹಿಕೊಟ್ಟೆ. ಆ ಕೃಷ್ಣನನ್ನು ಕೊಂದು ಬರಲಿ ಎನ್ನುವ ಕಾರಣಕ್ಕೆ ಪರಿಣಾಮ ಏನಾಯಿತು? ಹೋದವರೇ ಹಿಂದಿರುಗಿ ಬರಲಿಲ್ಲ. ಹೋದವರೆಲ್ಲರೂ ಅಲ್ಲೇ ಮುಗಿದು ಹೋದರು. ಏನು ಮಾಡಲಿ ಯೋಚಿಸುತ್ತಾ ಕುಳಿತುಕೊಳ್ಳುವುದಕ್ಕೆ ಸಮಯ ಇಲ್ಲ. ಹಾಗಾಗಿ ಯಾರಲ್ಲಿ ಮಂತ್ರಿ ಅಕ್ರಮಣವನ್ನು ಬರುವುದಕ್ಕೆ ಕೇಳುವುದು ಗುಣನಿಧಿಯ ಕೇಳುವುದು ಗುಣನಿಧಿಯ ಕೇಳುವುದು ಗುಣನಿಧಿಯ ಯದು ಕುಲಶೀಲ ಶಿಖಾಮಣಿ ಯದು ಕುಲಶೀಲ ಶಿಖಾಮಣಿ ನಾಳೆಗೆ ನಡೆ ಗೋಪಾಲರ ಕರೆದ ನಾಳೆಗೆ ನಡೆ ಗೋಪಾಲರ ಕರೆದ ಕರದಟನು ಗೋಳು ಮೆದುದಿಗ ಕರದಟನು ಗೋಳು ಮೆದುದಿಗ ನಾಳೆಗೆ ನಡೆ ಗೋಪಾಲರ ಕರೆದ ಕರದಟನು ಗೋಳು ಮೆದುದಿಗ ಯದುಕುಲದ ನಿಧಿ ಅಷ್ಟೇ ಅಲ್ಲ, ಮತ್ತೆ ಯದುಕುಲವೆಂಬ ರಕ್ತ ಸಿಂಹಾಸನಕ್ಕೆ ಮಣಿಯೋಪಾದಿಯಲ್ಲಿ ಗಮನಿ. ಓಹೋ, ಹಾಗಾಗಿಯೇ ನಿನ್ನನ್ನು ಕರೆಸಿಕೊಂಡು ಆಗಲಂತೆ. ಅಕ್ರೂರ ಸ್ವಾಮಿ ಕರೆಸಿದ್ದಕ್ಕೆ ಕಾರಣ ಇಲ್ಲದೆ ಇಲ್ಲ ಭಾವಿಸಬೇಡ. ಮತ್ತೆ ನಿನ್ನಿಂದ ಒಂದು ಕಾರ್ಯ ಆಗಬೇಕು. ಹೌದಾ? ಇಲ್ಲಿಂದ ನೇರವಾಗಿ ನನ್ನ ಗೋಕುಲಕ್ಕೆ ಹೋಗಬೇಕು. ನನ್ನ ಗೋಕುಲ? ಹೌದು. ಅಲ್ಲಿರುವ ರಾಮ ಕೃಷ್ಣ ಇಬ್ಬರನ್ನು ಇಲ್ಲಿಯವರೆಗಾಗಿ ಕರೆತರಬೇಕು. ಕರೆ ತಂದೆ ಅಂತಾದ್ರೆ ಅವರ ಸಾಮರ್ಥ್ಯ ಎಷ್ಟು, ಅವರ ಬಲ ಎಷ್ಟು ನಾನು ನೋಡಿಕೊಳ್ತೇನೆ. ಕರೆ ತರುವುದಕ್ಕೊಂದು ಕಾರಣ ಬೇಕು. ಬೇಡುವ ಮತ್ತೆ ಅದಕ್ಕೂ ಯೋಚನೆ ಬಿಲ್ಲ ಹಬ್ಬಗೆಂತ ಚತುರ್ದಶಿಗಿಲ್ಲಿ ಬರಲಿ ಮತ್ತ ಚತುರ್ದಶಿಗಿಲ್ಲಿ ಬರಲಿ ಮತ್ತ ಕುಲ್ಲರ ನೀ ತಂದೊಪ್ಪಿಸೆ ನನಗೆ ಕುಲ್ಲರ ನೀ ತಂದೊಪ್ಪಿಸೆ ನನಗೆ ಮಾಮಲ್ಲರ ಮುಖನು ಕುರಿತುವೆ ಕುರಿತುವೆ ನುಡಿತ ಮಾಮಲ್ಲರ ಮುಖನು ಒಲ್ಲಿಸುವೆ ನುಡಿತ ಹಬ್ಬದ ಊಟ ಇದೆ ಅಂತ ಹೇಳಿ ಗೋವಳರ ಮಕ್ಕಳನ್ನು ಊಟದ ಆಸೆಗಾಗಿ ಓಡಾಡಿ ಬರ್ತಾರೆ. ಒಂದ ಅವರನ್ನು ಮಲ್ಲರಿಂದ ಕೊಟ್ಟಿ ಪುಡಿ ಮಾಡಿಸ್ತಾರೆ. ನಿನ್ನ ಆಲೋಚನೆ ನನ್ನದೊಂದು ಸಲಹೆ ಉಂಟು, ಏಕೆ ಕಂಸ ವ್ರತ ಮನೋವೇತೆ ಏಕೆ ಕಂಸ ವ್ರತ ಮನೋವೇತೆ ಏಕೆ ಕಂಸ ವ್ರತ ಮನೋವೇತೆ ನೂಕಲೋಸುಗೆ ಧರೆಯ ಭಾರವ ನೂಕಲೋಸುಗೆ
ಹೃದಯ ಭಾರವಧರೆಯ ಭಾರವ ಭೂತಳದಿ ಅವತರಿಸಿ ನಿಂದನು ಲೋಕವಂದ್ಯ ಭೂತಳದಿ ಅವತರಿಸು ಭೂತಳದಿ ಅವತರಿಸಿ ದೇವನು ಲೋಕವಂದ್ಯ ಕಂಸರಾಯ ಅಕ್ರೂರ, ನಿನ್ನ ಮಾತನ್ನ ಕೇಳಿದೆ. ಮನಸ್ಸಿನಲ್ಲಿಯೇ ಏನು ಏನು ಎನ್ನುವುದಾಗಿ ಆಲೋಚನೆಯನ್ನ ಮಾಡಿದೆ. ಯಾಕೆ ನಿನ್ನಲ್ಲಿ ನಾನು ಮಂತ್ರಿಯಾಗಿರುವವನು, ಅಷ್ಟಮಂತ್ರಿಗಳಲ್ಲಿ ಪ್ರಮುಖ ನಾನು. ನಿಜ. ಒಂದೇ ಒಂದು ಮಾತ ನಿನ್ನಲ್ಲಿ ಕೇಳ್ತೇನೆ ಸ್ವಾಮಿ. ದಾರಿಯಲ್ಲಿ ಹೋಗುತ್ತಿರುವಂತಹ ಮಾರಿಯನ್ನ ಮನೆ ಒಳಗೆ ಕರೆದ್ರೆ ಏನಾಗ್ತದೆ? ಒಂದೊಮ್ಮೆ ಕೃಷ್ಣ ಮಾರಿಯೇ ಆಗುವಂತ ಆ ಮಾರಿ ಲೋಕದಲ್ಲಿ ಇರಬಾರ್ದು. ಹಾಗಾಗಿ ಇದು ತಂದುಕೊಳ್ಳಬೇಕು ಅಂತ ಹೇಳಿ ಆಗಲಿ. ನಿನ್ನ ಪ್ರಕಾರ ಕೆಲವೊಂದು ಪ್ರಾಣಿಗಳಿಗೆ ಕೆಲವೊಂದು ಸ್ಥಳದಲ್ಲಿ ಬಲ ಅಂತ. ಮೊಸಳೆಗೆ ನೀರಿನಲ್ಲಿ ಬಲ, ನಿಜ. ಆನೆಗೆ ದಡದಲ್ಲಿ ಬಲ ಅಂತ ನೀನು ಭಾವಿಸ್ತಾ ಇದ್ದೀಯ. ಸ್ವಕ್ಷೇತ್ರದಲ್ಲಿ ಬಲ ಹೆಚ್ಚು, ಎಲ್ಲ ಪ್ರಾಣಿಗಳಿಗೂ ಇರುವುದು ಹಾಗೆ ಅಲ್ವಾ? ಅವರವರ ಕ್ಷೇತ್ರ ಅಂತ. ಹೌದು. ಹಾಗೆಯೇ ಇದು ನನ್ನ ಕ್ಷೇತ್ರ, ಇಲ್ಲಿ ಬಲ ಹೆಚ್ಚು ನನಗೆ, ಹಾಗಾಗಿ ಕರೆಸುವಂತ. ಆಗಲಿ. ಆದರೆ ಪ್ರಪಂಚದಲ್ಲಿರುವಂತಹ ಎಲ್ಲವರು ಅದರ ಜೊತೆಗೆ ನಿನಗಾದಂತಹ ಅನುಭವ ಇವುಗಳೆಲ್ಲವನ್ನು ಒಟ್ಟುಗೂಡಿಸಿ ನೋಡಿದವಾಗ ಕೃಷ್ಣ ಎಲ್ಲೇ ಇರಲಿ, ಯಾರೊಟ್ಟಿಗೆ ಇರಲಿ, ಹೇಗೆ ಇರಲಿ, ಅವನಿಗೆ ನಿನಗಿಂತ 2 ಪಟ್ಟು ಬಲ ಜಾಸ್ತಿ. ಆಮೇಲೆ ಇನ್ನೂ ಕೆಲವರು ಹೇಳಿದ್ದು ಕೇಳಿದೀಯ ನೀನು? ಧರೆಯ ಭಾರವನ್ನ ಇಳುಹಲೋಸುಗ ಅವತರಿಸಿ ಬಂದಂತಹ ಧರೆಯ ಮಹಾಪುರುಷ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಅದು ನಿನ್ನಂತ ಭಜನಾ ಮಂಡಳಿಯವರಿಗೆ ಬೇರೆ ಕೆಲಸವೇ ಇಲ್ಲ. ನನಗೆ ಗೊತ್ತುಂಟು, ನೀನು ಭಜನಾ ಮಂಡಳಿಯ ಒಬ್ಬ ಸದಸ್ಯ ಇರಬಹುದು, ನಮ್ಮಲ್ಲಿ ಉಂಟು ಎನ್ನುವುದನ್ನು ತಿಳಿದಿದ್ದೇನೆ ನಾನು. ಇನ್ನು ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರೆ. ರಾಜನ ದೇವರಾಗ್ತಾನೆ, ಆ ದೇವರಂತೆ ಆತ ನಡೆದುಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಹೇಳುವುದು. ಹಾಗಾಗಿ ನನ್ನ ಒಂದು ಅಭಿಮತ ಏನು ಅಂತ ಕೇಳಿದ್ರೆ ಅವನಲ್ಲಿಯೇ ಇರಲಿ. ಮೃತ್ಯು ಎಲ್ಲರಿಗೂ ಬರುವಂತಹದ್ದು ಸಹಜವೇ. ಹಾಗಂತ ಬಾ 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 ಎನ್ನುವುದಾಗಿ ಕರೆಸಿಕೊಂಡು ಮೃತ್ಯುವಿಗೆ ನಾವೇ ಶರಣಾಗುವುದು ಸರಿಯಲ್ಲ ಎನ್ನುವುದು ನನ್ನ ವಾದ. ಲೋಕದಲ್ಲಿ ಎಲ್ಲ ಜೀವಿಗಳು ಬದುಕಬೇಕು ಬದುಕಬೇಕು ಅಂತ ಆಸೆ ಪಡ್ತೀವಿ. ಹೌದು. ಎಲ್ಲ ಭಯಕ್ಕಿಂತಲೂ ಅತಿ ದೊಡ್ಡದಾದ ಭಯ ಯಾವುದು? ಜೀವ ಭಯ, ಪ್ರಾಣ ಭಯ ನನ್ನನ್ನು ಕಾಡುತ್ತಾ ಇರುವುದು ಅದೇ. ಕೃಷ್ಣನೇ ನಿನ್ನ ವೈರಿ, ನಿನ್ನ ಮೃತ್ಯು ಎನ್ನುವುದಾಗಿ ತಿಳಿಯುವವನನ್ನು ಕೊಲ್ಲುವುದಕ್ಕೆ ಸಾಧ್ಯ ಆಗದೇ ಇದ್ದು ಕಂಸ ಬದುಕಿ ಏನು ಪ್ರಯೋಜನ? ಹಾಗಾಗಿ ಎಷ್ಟೋ ಪ್ರಯತ್ನ ಮಾಡಿದೆ ನಾನು, ನಿನಗೂ ತಿಳಿಯದೇ ಇದ್ದಿದ್ದೇನಲ್ಲ. ಸಾಧ್ಯ ಆಗಲಿಲ್ಲ, ಅದಕ್ಕೆ ಹೆದರುವವನು ಅಲ್ಲ. ಆ ರಾಮಕೃಷ್ಣರನ್ನ ಇಲ್ಲಿಯೇ ಕರೆಸಿ ಹೇಳಿದಲ್ಲ, ಸ್ವಕ್ಷೇತ್ರದಲ್ಲಿ ಬಲ ಹೆಚ್ಚು, ಇಲ್ಲಿ ಕಂಸನಿಗೆ ಬಲ ಹೆಚ್ಚು. ಹಾಗಾಗಿ ಇಲ್ಲಿಯೇ ಕರೆಸಿ ಅವರನ್ನ ಕೊಂದು ಕಳೆಯುತ್ತೇನೆ, ನೀನು ಹೋಗಬೇಕು. ಅತರವಿಯುದಯ ಜಲಕ್ಕೆ ಅತರವಿಯುದಯ ಜಲಕ್ಕೆ ಬರಲಿತ್ತ ಅಕ್ರೂರನುಭವಾತಿಯ ಅತರವಿಯುದಯ ಜಲಕ್ಕೆ ಬರಲಿತ್ತ ಅಕ್ರೂರನುಭವಾತಿಯ ಉತ್ತರಿಪೆ
ಎಂದೆನು ತಾಯಿ ರಥವಡರುತ್ತ ಬಂದಾಗ ಭವತಿಯೇ ಉತ್ತರೀಪೆ ಎಂದೆನು ತಾಯಿ ರಥವಡರುತ್ತ ಬಂದ ಉತ್ತರೀಪಿ ಎಂದೆನು ತಾಯಿ ರಥವಡರುತ್ತ ಬಂದ ಒಂದು ಕಾಲಕ್ಕೆ ನಾನು ಆಲೋಚಿಸಿದೆ ಕಂಸ ಯಾಕೆ ನಮ್ಮನ್ನ ಕಳುಹಿದ ಎನ್ನುವುದಾಗಿ. ಆದ್ರೆ ಮತ್ತೊಮ್ಮೆ ಆಲೋಚಿಸಿದಾಗ ಕಂಸ ನಮಗೊಂದು ಒಳ್ಳೆಯ ದಾರಿಯನ್ನು ತೋರಿಸಿಕೊಟ್ಟ. ಬಹುಶಃ ನಮ್ಮ ಜೀವಮಾನದಲ್ಲಿ ಕೃಷ್ಣನನ್ನ ಕಾಣುವಂತಹ ಯೋಗ ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅವನನ್ನ ಕಾಣುವಂತಹ, ಅವನನ್ನ ಮನಸ್ಸ ತುಂಬಿಕೊಳ್ಳುವಂತಹ ಆ ಯೋಗ ಇವತ್ತು ಬರ್ತಾ ಉಂಟು. ಯಾಕೆ ಯಾಕೆ ಈ ಹೊತ್ತು ರಾತ್ರಿಯಲ್ಲಿ ಮಲಗಿದವಾಗ ಯಾಕೆ ಸೂರ್ಯ ಬರ್ತಾ ಇಲ್ಲ, ಯಾಕೆ ಸೂರ್ಯ ಬರ್ತಾ ಇಲ್ಲ ಇನ್ನು ಎನ್ನುವುದಾಗಿ ಚಡಪಡಿಸುತ್ತಾ ಇದ್ದೆ. ಯಾಕೆ ನಾಳೆ ಎನ್ನುವುದು ನನ್ನ ಪಾಲಿನ ಭಾಗ್ಯೋದಯ ಎನ್ನುವುದಾಗಿ ಭಾವಿಸಿದವನು ನಾನು. ಹಾಗಾಗಿ ನನ್ನ ಭವಾಬ್ದಿಯನ್ನ ದಾಟುವುದಕ್ಕೆ ಇಂದಿನ ದಿನ ಬಂದಿದೆ. ಹಾಗಾಗಿ ತಡ ಮಾಡುವುದಲ್ಲ, ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇನೆ. ಹೆಜ್ಜೆಯ ಕಂಡು ಶ್ರೀಹರಿಯ ಹೆಜ್ಜೆಯ ಕಂಡು ರಥದಿಯು ದೊರೆಗೆ ದೊಪ್ಪನಿಗೆಡೆದು ಕುಡಿಯೊಳಗೆ ಹೊರಳಿ ಕುಡಿಯೊಳಗೆ ಹೊರಳಿ ಹರಿಯನು ನೆನೆಯುತ್ತಿದ್ದ ಇದಾದರೆ ಕ್ಷೇತ್ರ, ಶ್ರೀಕೃಷ್ಣ ನಡೆದಾಡಿದಂತಹ ಕ್ಷೇತ್ರ, ಶ್ರೀಕೃಷ್ಣ ನಲಿದಾಡಿದಂತಹ ಕ್ಷೇತ್ರ, ಗೋಪ ಬಾಲಕಿಯರೊಡನೆ ಕುಣಿದಾಡಿದಂತಹ ಕ್ಷೇತ್ರ, ಇಂತಹ ಪಾವನವಾದಂತಹ ಕ್ಷೇತ್ರ ಇದು. ಮೈಯ ರೋಮ ರಾಜ್ಯಗಳೆಲ್ಲವೂ ಕೂಡ ತುಂಬಿ ಬರ್ತಾ ಇದೆ. ಇಂತಹ ಕ್ಷೇತ್ರದಲ್ಲಿ ನಿಂತು ಸಮಯವನ್ನು ವ್ಯರ್ಥ ಮಾಡುವುದಲ್ಲ, ಶ್ರೀಕೃಷ್ಣನನ್ನೇ ಸಂಧಿಸುವುದಕ್ಕೆ ನೇರವಾಗಿ ಲಕ್ಷ್ಮೀ ಮನೋಹರನೋ ಲಕ್ಷ್ಮೀ ಮನೋಹರನು ಅಕ್ರೂರನನು ಕಂಡು ಆ ಕ್ಷಣವೇ ಪೀಠದಿಂದ ಇಳಿದು ಸುಕ್ಷೇಮವೇ ಬಂಧು ಬಾರನು ತಲಪಿ ಸುಕ್ಷೇಮವೇ ಕ್ಷೇಮವೇ ಕ್ಷೇಮವೇ ಸುಕ್ಷೇಮವೇ ಬಂಧು ಬಾರನು ತಲಪಿ ಸುವಿಚಕ್ಷಣನ ಮೈದಳವುದೆಂದ ಸುವಿಚಕ್ಷಣನ ಮೈದಳವುದೆಂದ ನೀನು ನನಗೆ ನಮಸ್ಕಾರ ಮಾಡುವಂತಹ ಅವಶ್ಯಕತೆ ಇಲ್ಲ. ಲೋಕವಂತೆ ನೀನು, ಲೋಕ ಪೂಜ್ಯ ನೀನು. ಧನ್ಯನಾದ ಕೃಷ್ಣ. ಅಜ್ಜಯ್ಯ ಕೃಷ್ಣ,
ಮಾಡತಕ್ಕದ್ದು ಮಾಡಲೇಬೇಕು. ಅಜ್ಜ, ನಾನು ಯಾಕೆ ನಿಮಗೆ ನಮಸ್ಕಾರ ಮಾಡಿದೆ? ಯಾಕೆ ಮಾಡಿದಿ? ಕಾಣುವವರ ಕಣ್ಣಲ್ಲಿ ಅಚ್ಚೂರ ಹಾಗೂ ಕೃಷ್ಣ ಅಜ್ಜ ಹಾಗೂ ಅಮ್ಮ ಇರಬಹುದು. ಹೌದು ತಾನೆ? ಹೌದು. ಇದನ್ನು ಯಾಕೆ ನಾನು ಈ ಪಾಠವನ್ನು ಮಾಡಬೇಕು ಪ್ರಪಂಚಕ್ಕೆ? ಯಾಕೆ? ನೀವು ಮಾತ್ರ ಅಲ್ಲ, ಹಾ ಜ್ಞಾನ ಇರುವವರೆಗೂ ಹೇಳುತ್ತಾ ಇದ್ದಾರೆ, ಹಾ ಗೋಪಾಲಕೃಷ್ಣ ಎನ್ನುವನು ಹಾ ದೇವರಾಗಿದ್ದಾನೆ, ಹಾ ಬರೇ ನಾಟಕ ಮಾಡುವುದಲ್ಲ ಅವನು ಅಂತ. ಒಂದು ವೇಳೆ ನಾಟಕವನ್ನೇ ಮಾಡಿದ್ದಾದರೂ ಅದು ಜಗತ್ತಿಗೆ ನೀತಿಯಾಗಿರುತ್ತದೆ, ಸಂದೇಶವಾಗಿರುತ್ತದೆ. ಆಹಾ. ಸಂಸ್ಕಾರ ಎನ್ನುವುದು ಕೇವಲ ಹೇಳಿ ಬರುವುದಲ್ಲ ಅಲ್ಲ, ಅದು ಆಚರಣೆಯಲ್ಲಿಯೂ ಇರಬೇಕು. ತಲೆಗೆ ಹಾಕಿದ ನೀರಲ್ಲವೇ ಕಾಲಿಗೆ ಬರುವುದು. ಖಂಡಿತವಾಗಿಯೂ ಕೃಷ್ಣನೇ ವಯಸ್ಸಾದವರ ಕಾಲಿಗೆ ಬೀಳ್ತಾ ಇದ್ದಾನೆ, ಏನೋ ಇರಬೇಕು ಅಂತ ಅದು ಬೇರೆ ಹುಡುಗರ ಕಾಲಿಗೆ ಬೀಳುವುದು. ನಿಮಗೆ ಉಪಚಾರ ಏನು ಬೇಕಾದರೂ ಈ ಮನೆಯಲ್ಲಿ ಕೇಳಿ ಪಡೆಯಬಹುದು. ಖಂಡಿತವಾಗಿಯೂ ನಿನ್ನ ಕಂಡೇ ಉಪಚಾರವನ್ನು ಪಡೆದಂತಹ ಅನುಭವ ನನಗಾಗಿದೆ ಕೃಷ್ಣ. ದೇವರಾಗಿ ನಾವು ಕೇಳುತ್ತಿರುವುದಲ್ಲ, ನಿಮ್ಮ ಮೊಮ್ಮಗನಾಗಿ ಒಂದು ಪ್ರಶ್ನೆ ಕೇಳು. ಮಾತೆ ದೇವಗಿಯೋ, ಮಾತೆ ದೇವಗಿಯೋ, ವಸುದೇವಾದಿ ಯದುವೀರ ಎಲ್ಲ ವಸುದೇವಾದಿ ಯದುವೀರ ಎಲ್ಲ ಮೊಮ್ಮಕ್ಕಳು ಏನು ತಂದಿದ್ದಾನೆ ಅಂತ ನೋಡ್ತಾರೆ. ಅವಲೋಕಕ್ಕೆ ಬಂದವನು, ಅಪೂರ್ವವಾದ ಭೇಟಿ. ಆದ್ದರಿಂದಲೇ ಏನೋ ತಂದಿದ್ದಾನೆ. ಸಾಧಾರಣ ಈ ಅಜ್ಜ ಅಜ್ಜಿ ಮೊಮ್ಮಕ್ಕಳನ್ನು ನೋಡ್ಲಿಕ್ಕೆ ಹೋಗುವಾಗ ಹಾಗೆ ಹೋಗುವವರಲ್ಲ. ನೀನೇನು ತಂದಿದ್ದೀಯ ಎನ್ನುವುದು ನನಗೆ ಅರ್ಥವಾಗುತ್ತಾ ಇದೆ. ನೀನು ತನ್ನದ್ದು ಏನು ಎನ್ನುವುದಕ್ಕಿಂತ ಮುಂಚೆ ಒಂದೆರಡು ಪ್ರಶ್ನೆ. ಖಂಡಿತವಾಗಿಯೂ ಮಾನವೀಯವಾದ ಮುಖ್ಯಮಂತ್ರಿ ನೀನು, ಎಲ್ಲರಿಗಷ್ಟಿರುವುದಿಲ್ಲ. ಮದುವೆಯ ಮುಖ್ಯಮಂತ್ರಿಗೆ ಮಾನವೇ ನಿಧಿಯಾಗಿದೆ, ಇನ್ನು ಕೆಲವರಿಗೆ ನಿಧಿಯೇ ಮಾನವಾಗಿರುತ್ತದೆ. ನೀನು ಹಾಗಲ್ಲ. ಅಂತಹ ನೀನು ಇಲ್ಲಿಗೆ ಬಂದೆಯಲ್ಲ, ಹೇಗಿದೆ? ಮದುವೆಯಲ್ಲಿ ಎಲ್ಲರೂ ಹೋಗಿದ್ದಾರೆ, ಈಗ ಎಲ್ಲರೂ ಹೋಗಿದ್ದಾರೆ. ಬಹುತೇಕ
ಎಲ್ಲಾ ಸಂಖ್ಯೆಯಲ್ಲಿಯೂ ಕೋರಿದರೆ ಯಾಕೆ ಕೇಳಿದೆ? ಸುಕ್ಷೇಮವನ್ನು ಸದಾ ಬಯಸುವಂತಹ ಮನಸ್ಸು ನನ್ನದು. ಯಾರೆಲ್ಲ ಇರಬೇಕು? ಎಲ್ಲರೂ ಕ್ಷೇಮವಾಗಿರಬೇಕು. ಅದಕ್ಕಿಂತ ಮುಖ್ಯವಾಗಿ ನನ್ನ ಹೆತ್ತ ತಾಯಿ, ಮಗುವನ್ನು ಹಳೆದಂತಹ ತಾಯಿ ತನ್ನ ಮೈಯ ನೋವನ್ನು ಮರೆಯುವುದು ಮಗುವಿನ ನಗುವನ್ನು ಕಾಣಾಗ. ಅಜ್ಜ, ನನಗೆ ಆ ಯೋಗ ಇಲ್ಲ. ಆ ನನ್ನ ತಾಯಿ ನನ್ನ ನಗುವನ್ನು ಕಾಣುವುದಕ್ಕಿಂತ ಮುಂಚೆ ಯಶೋಧಾದೇವಿಯ ತೊಡೆಯಲ್ಲಿ ನಾನು ಮುಂದೆ ಮಲಗಿದ್ದೆ. ಅಂತಹ ದೇವಕಿ ದೇವಿ ಕ್ಷೇಮವಾಗಿದ್ದಾಳೆ. ವಸುದೇವ ನನ್ನ ತಂದೆ, ಅವರು ಕ್ಷೇಮವಾಗಿದ್ದಾರೆ. ಅಜ್ಜನಾದ ಉಗ್ರಸೇನ ನಿಮ್ಮ ಸಮಕಾಲೀನ, ಅವರು ಹೇಗಿದ್ದಾರೆ? ಪ್ರಜಾಜನರು ಯಾದವರೆಲ್ಲ ಹೇಗಿದ್ದಾರೆ? ಅಯ್ಯೋ, ಅವರೆಲ್ಲರ ಯೋಗಕ್ಷೇಮವನ್ನ ವಿಚಾರಿಸುವುದಕ್ಕಿಂತ ಕೈ ಹೇಗುಂಟು, ಕಾಲು ಹೇಗುಂಟು, ಕಣ್ಣು ಹೇಗುಂಟು ಅಂತ ಕೇಳುವುದಕ್ಕಿಂತ ತಲೆ ಹೇಗುಂಟು ಅಂತ ಕೇಳುವುದು ಒಳ್ಳೆಯದು. ತಲೆ ಸರಿ ಇದ್ದವರು ಮಾತ್ರ ಆಡಳಿತವನ್ನು ನಡೆಸಬೇಕು. ದೇಹವನ್ನು ನಾವು ಈ ಪ್ರಪಂಚದಲ್ಲಿ ಆಡಳಿತಕ್ಕೆ ಹೋಲಿಸಿಕೊಂಡಾಗ ತಲೆ ಎನ್ನುವುದು ರಾಜನ ಸ್ಥಾನಕ್ಕೆ ಬರುತ್ತದೆ. ಹೇಗೆ ಮಧುರೆಯಲ್ಲಿ ತಲೆ ಸರಿ ಉಂಟು, ಮಧುರಾಧೀಶನಾಗಿರುವಂತ ಆ ನಮ್ಮ ಮಾವ ಕಂಸ ಹೇಗಿದ್ದಾನೆ? ನೀವು ಯಾಕೆ ಬಂದಿದ್ದೀರಿ? ಶ್ರೀಪತಿ ಅರಿಯದಲಪೇಕ್ಷಿಕೆಯನ್ನ, ಶ್ರೀಪತಿ ಅರಿಯದಲಪೇಕ್ಷಿಕೆಯನ್ನ, ಶ್ರೀಪತಿಯೇ ಶ್ರೀಪತಿ ಅರಿಯದಲಪೇಕ್ಷಿಕೆಯನ್ನ ಚೋಪನೋತ್ಸವಕ್ಕೆಂದು ಮಾವ, ಚೋಪನೋತ್ಸವಕ್ಕೆಂದು ಮಾವ, ಗೋಪಾಲ ಬರಲಿ, ಗೋಪಾಲ ಬರಲಿ, ಗೋಪಾಲ ಬರಲಿ ಮಧುರಾಪುರಗೆ ಎಂದೆಂಬ ನಿರೂಪವಿತ್ತಟ್ಟಿದನು ದೇವಾ. ಗೋಪಾಲ ಬರಲಿ ಮಧುರಾಪುರಗೆ ಎಂದೆಂಬ ನಿರೂಪವಿತ್ತಟ್ಟಿದನು ದೇವಾ. ಶ್ರೀಕೃಷ್ಣ, ಅನೇಕರು ಒಂದು ಮಾತನ್ನ ಹೇಳಿದ್ದಾರೆ. ನಿನ್ನನ್ನು ಹೊಗಳುವುದಕ್ಕೆ ವೇದಗಳು ಪ್ರಾರಂಭ ಮಾಡಿದವಂತೆ. ಆಗ ವೇದದ ತಾಳಿಗೆಗಳು ಒಣಗಿದವು. ಅಂದ್ರೆ ನಿನ್ನನ್ನು ಹೊಗಳುವುದಕ್ಕೆ ಪ್ರಾರಂಭ ಮಾಡಿ 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 ಆ ವೇದದ ಗಂಟಲೇ ಒಣಗಿ ಹೋಯ್ತಂತೆ ಕೃಷ್ಣ. ಹೀಗಿರುವಾಗ ನಾನೆಷ್ಟರವ ಹೇಳು ಕೃಷ್ಣ? ನಾನೆಲ್ಲೋ ನಮ್ಮ ಗೋಪಿಕಾಂಜನೇಯರಾದ ವೇದ ಅಂತ ತಿಳ್ಕೊಂಡಲ್ಲ. ಅವ್ರು ತುಂಬಾ ಹೊರಟಾರೆ. ಹೌದಪ್ಪ, ನೀನು ಎಷ್ಟು ವಿನೋದವನ್ನು ಮಾಡ್ತೀಯ ನೋಡು. ಆಗಲಿ ಕೃಷ್ಣ, ಗೋಕುಲದಲ್ಲಿ ಬೇರೇನು ಕೆಲಸ ಇದೆ ಕೃಷ್ಣ? ಅಜ್ಜನಾಗಿ ನಿನ್ನನ್ನ ಕಂಡು ನಾವು ಸಂತಸವನ್ನ ಪಡ್ತೇವಂತೆ. ಆಗಲಿ ಕೃಷ್ಣ, ಸುಮ್ಮನೆ ಹೇಳುವುದಲ್ಲ. ಶ್ರೀಪತಿಯನ್ನು ನನ್ನನ್ನು ಕರೆದು ಯಾರು ನೀನಲ್ಲ, ಶ್ರೀಪತಿ ಅಲ್ವಾ? ಲಕ್ಷ್ಮಿ ಅಂದ್ರೆ ಏನು? ಚಂಚಲೆ. ಅಂತಹ ಚಂಚಲೆಯೇ ನಿನ್ನನ್ನ ಅರಸಿಕೊಂಡು ನಿನ್ನಲ್ಲಿಯೇ ಕುಳಿತುಕೊಂಡಿದ್ದಾಳೆ. ನಿನ್ನ ಭಾಗದಲ್ಲಿ ಅವಳು ನನ್ನ ಸ್ವಾಮಿತ್ವವನ್ನು ಒಪ್ಪಿಕೊಂಡಿದ್ದಾಳೆ ಅಲ್ವಾ? ಅಂತಹ ನೀನು ನನ್ನಲ್ಲಿ ಕೇಳುವುದೇನೋ? ಪ್ರಪಂಚದಲ್ಲಿ ಏನೆಲ್ಲ ನಡೀತದೆಯೋ ಅದೆಲ್ಲವೂ ಕೂಡ ನಿನಗೆ ಗೊತ್ತಿದೆ. ನಿನ್ನ ಅನುಗ್ರಹದ ವಿನಃ, ನಿನ್ನ ಆಜ್ಞೆಯ ವಿನಃ ಒಂದು ಹುಲ್ಲು ಕಡ್ಡಿಯೂ ಕೂಡ ಆಚೆ ಈಚೆ ಆಗುವುದಿಲ್ಲ. ಈಗ ಮದುವೆಯಲ್ಲಿ ಆಗುವುದಕ್ಕಿಂತ ಮುಂಚೆ ಗೋಕುಲಕ್ಕೆ ಮೊದಲೇ ಸಂದೇಶ ಬಂದಿರ್ತದೆ. ಆಗಿರುವುದಿಲ್ಲ, ಅದು ಬಂದಿರ್ತದೆ. ಆದ್ರೆ ಕೇಳುವುದು ಸಂಪ್ರದಾಯ ಅಲ್ವಾ? ಹಗಲಂತೆ ನೀನು ಕೇಳಿದ್ದಕ್ಕೆ ನನ್ನ ಒಡೆಯ ಹೇಳಿ ಕಳುಹಿಸಿದ್ದನ್ನು ಹೇಳುವುದು ನನ್ನ ಕರ್ತವ್ಯ. ಕರ್ತವ್ಯ ಲೋಪವಾಗಬಾರದಲ್ವ ಕೃಷ್ಣ? ಇಷ್ಟೇ. ಬಿಲ್ಲ ಹಬ್ಬದ ಕಾರಣವನ್ನ ಹೇಳಿ ನಿನ್ನನ್ನು ಕರೆತರಬೇಕು ಎನ್ನುವುದಾಗಿ ಹೇಳಿ
ಮಂದರೋದರ 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 ನುಡಿದನ ಕ್ಷಣ ಮಂದರೋದರ ನುಡಿದನ ಕ್ಷಣ ಬಿಲ್ಲರಬ್ಬವೇ ಬಿಲ್ಲರಬ್ಬವೇ ಲೇಸು ಭಯವಯ್ಯ ಲೇಸು ಭಯವಯ್ಯ ಬಿಲ್ಲರಬ್ಬವೇ ಲೇಸು ಭಯವಯ್ಯ ಮಲ್ಲವ ಅಂತೆ ಬರುವವೋ ಅಂತ್ಯ ಬರುವೋ ಮಾವನ ಅಂತ್ಯ ಬರುವವು ಬಿಲ್ಲ ಹಬ್ಬವೇ ಲೇದು ಬರುವೆ ಮಲ್ಲ ಮಾವನ ಅಂತ್ಯ ಬರುವವು ಮಲ್ಲ ಮಾವನ ಅಂತ್ಯ ಬರುವವು ಮಲ್ಲ ಮಾವನ ಅಂತ್ಯ ಕೊಡುವವು ಅಂತ್ಯ ಬರುವವು ಹೇಳಿದ್ದಾನೆ ನಿನ್ನನ್ನು ಜೊತೆಗೆ ನಿನ್ನ ಅಣ್ಣನನ್ನು ಕರೆತರಬೇಕಂತೆ ನಿನ್ನ ಮಾವ ಹಬ್ಬ ಬಿಲ್ಲ ಹಬ್ಬವನ್ನ ಮಾಡ್ತಾ ಇದ್ದಾನಂತೆ. ಅಜ್ಜ ನಾನು ಮಾತ್ರ ಅಲ್ಲ ಹಬ್ಬಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ಒಂದು ವರ್ಷದಿಂದ ಹಬ್ಬವೂ ಇಲ್ಲ ಹರಿದಿನವೂ ಇಲ್ಲ. ಬೇರೆ ಕಡೆ ಬಿಡಿ, ಗೋಪುರದಲ್ಲಿ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಬಿಡುವುದಿಲ್ಲ. ವಯಸ್ಸಾದವರನ್ನು ಅಂತಹ ನಮಗೆ ನಿಜವಾಗಿ ಕಳೆದ ವರ್ಷ ಇದೇ ಸಮಯ ನಾವು ಒಂದು ಹಬ್ಬಕ್ಕೆ ಹೋಗಿ ಬಂದವರು. ಆನಂತರ ಅಷ್ಟು ದೂರ ಹೋಗಿದ್ದೇ ಇಲ್ಲ. ಹೋಗುವುದು ಬೇಡ ಎಂದು ಹೇಳಿದ್ದಾರೆ. ಹಬ್ಬ ಎಂದ ತಕ್ಷಣ ಆನಂದವಾಯಿತು. ಈ ಹಬ್ಬದ ಹಿಂದೆ ಏನೋ ಇದೆ ಎಂಬುದು ಗೊತ್ತಾಯಿತು. ನೇರವಾಗಿ ನಾವು ಮೊದಲಾನಗರವನ್ನು ಬರುತ್ತೇವೆ. ಅಹಂಕಾರದಿಂದ ಮೆರೆಯುತ್ತಾ ಇದ್ದಾನಲ್ಲ, ಅವನ ಗರ್ವವನ್ನು ಇಳಿಸುತ್ತೇವೆ. ಲೇಸು ಲೇಸು ಬಗೆವಯ್ಯ, ಏನು ಯೋಚನೆ ಮಾಡಬೇಡಿ, ನಾವೆಲ್ಲ ಹಬ್ಬಕ್ಕೆ ಬರ್ತೇವೆ. ಕೃಷ್ಣ, ನಾನು ಹಬ್ಬ ಅಂತ ಹೇಳಿದ ಕ್ಷಣ ನಲಿದಾಡಿದೆ ನೀನು. ಆದ್ರೆ ಅವನ ಉದ್ದೇಶ ಬೇರೆ ಉಂಟು ಕೃಷ್ಣ. ಅಂದ್ರೆ ಹಬ್ಬದ ನೆಪದಲ್ಲಿ ನಿಮ್ಮನ್ನ ಕರೆಸ್ತಾನೆ. ಹಾಗಾಗಿ ನನ್ನ ಬಾ ಎನ್ನುವುದಾಗಿ ಕರೆಸುವ ಬರಬೇಡ ಎನ್ನುವುದಾಗಿ ಹೇಳೋದು ಎನ್ನುವುದಾಗಿ ಅರ್ಥ ಆಗ್ತದೆ. ಕರೆಸಿ ಮಲ್ಲರಿಂದ ಕೊಲ್ಲಿಸ್ತಾನೆ. ಅದಕ್ಕಾಗಿ ನಿಮ್ಮನ್ನು ಕರೆಸ್ತಾ ಇದ್ದಾನೆ. ಬನ್ನಿ, ನಾನು ಸಹ
ಮುಂದಕ್ಕೆ ಬನ್ನಿ. ನೋಡ ಬನ್ನಿರೆ ಬನ್ನಿ ಬನ್ನಿ ನೋಡ ಬನ್ನಿರೆ ನಾಡಿಗಧಿಪತಿ ಅವನು ಮುಂದಿನ ನಾಡಿಗಧಿಪತಿ ಜನನಿ ಜನಕರ ಬಂದ ಮೋಕ್ಷವು ಜನನಿ ಜನಕರ ಬಂದ ಮೋಕ್ಷವು ಬನ್ನಿ 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 ನೋಡ ಬನ್ನಿರೇ ಉಗ್ರಸೇನನು ನಾಡಿಗಧಿಪತಿಯೇ ಅವನು ಮುಂದಿನ್ನು ಬನ್ನಿ. ಅಜ್ಜಯ್ಯ, ನಿಮಗೆ ಚಿಂತೆ ಮತ್ತಲ್ಲದೆ ಕೃಷ್ಣ ಸಾಯುತ್ತಾನೆ ಎಂದು. ಹಾ ಅಷ್ಟು ಪಕ್ಕ ಸಾಯುವ ಜೀವ ಇದಲ್ಲ. ಅಜ್ಜಯ್ಯ, ಕೃಷ್ಣ ಕೃಷ್ಣ ಸಾಯುವುದೇ ಹೌದಾದರೆ ಹಾ ಎಲ್ಲರೂ ನೋಡಲೇಬೇಕಲ್ಲ. ಕಂಸ ಸಾಯುವರಿದ್ದರೂ ಬೇಕೆಲ್ಲರೂ ನೋಡಬೇಕಲ್ಲ. ಹೌದು ಆದ್ದರಿಂದ ಹಾ ಅಲ್ಲಿಗೆ ಬಂದು ಮಧುರೆಯಲ್ಲಿ ಹ್ಮ್ ನನ್ನ ಗೆಲುವು ಹ್ಮ್ ಕಂಸನ ಗೆಲುವು ಹ್ಮ್ ಮಧುರೆಯವರು ಮಾತ್ರ ನೋಡುವುದಲ್ಲ. ಹಾ ಮತ್ತೆ ನೋಡಬೇಕು ಅಂತಿದ್ರೆ ಹಾ ಅಲ್ಲಿಂದಲೇ ಬೇರೆಯವರು ನೋಡುವ ಹಾಗೆ ಮಾಡ್ಬೇಕಾಗ್ತದೆ. ಹಾ ಕಷ್ಟ. ಹ್ಮ್ ಇದೆಲ್ಲ ಈಗ ಆಗುವುದಿಲ್ಲ, ಮುಂದೆ ನೋಡೋಣ. ಹ್ಮ್ ಅದಕ್ಕಾಗಿ ಎಲ್ಲರೂ ಹ್ಮ್ ಯಾರೆಲ್ಲ ಗೋಕುಲದಲ್ಲಿ ಇದ್ದೀರೋ, ಕೃಷ್ಣನ ಬಗ್ಗೆ ಅಭಿಮಾನ ಇರುವವರು, ಪ್ರೀತಿ ಇರುವವರು, ದ್ವೇಷ ಇಲ್ಲ, ಅವರೆಲ್ಲರೂ ಸೇರಿ ಹಬ್ಬಕ್ಕೆ ಹೋಗೋಣ. ನೀವೆಲ್ಲರೂ ಹಾಗೆ ಕರೆಯುವುದಕ್ಕಿಂತಲೂ ಸಮಸ್ತರು ಬನ್ನಿ, ಸಮಸ್ತರು ನಮ್ಮ ಜೊತೆಯಲ್ಲಿ ಬನ್ನಿ. ಅವರೆಲ್ಲರೂ ಇದ್ದರೆ ತಾನೇ ಗೋಪಾಲಕೃಷ್ಣ. ಗೋಪಾಲಕೃಷ್ಣನೇ ಸಮಸ್ತರಲ್ಲವೇ? ಹೌದು ಆದ್ದರಿಂದ ಎಲ್ಲರನ್ನೂ ಒಡಗೂಡಿಕೊಂಡು ಮಧುರಾ ನಗರವನ್ನು ಪ್ರವೇಶ ಮಾಡಿ ನನ್ನ ಜನನಿ ಜನತೆಗೆ ಬಂಧ ಮೋಕ್ಷವನ್ನು ಕಲ್ಪಿಸುತ್ತೇನೆ. ಉಗ್ರಸೇನಿಗೆ ಅಧಿಕಾರವನ್ನು ಕೊಡುತ್ತೇನೆ. ಕಂಸನನ್ನು ಕೊಲ್ಲುತ್ತೇನೆ ಎಂದು ನಾನು ಎಲ್ಲಿಯೂ ಹೇಳುವುದಿಲ್ಲ. ಬನ್ನಿ ಬನ್ನಿ, ಉಗ್ರಸೇನಿಗೆ ಅಧಿಕಾರ ಸಿಗುತ್ತದೆ, ಕಂಸನನ್ನು ನಾನು ಕೊಲ್ಲುತ್ತೇನೆ ಅಂತ ಹೇಳುವುದಿಲ್ಲ. ಅದು ಹೌದಾ ಸಮಾಧಾನ ಆಯ್ತಾ? ನಿಮಗೆ ಹಸಿವೆ ಆಗಿದೆ ಅಂತ ಕಾಣ್ತದೆ. ಹಾ ಹಾ ಇಲ್ಲಿ ಊಟ ಉಪಚಾರ ವಸತಿ ಹಾ ಏನು ಕೊರತೆ ಇಲ್ಲ. ಅಪ್ಪ ಅಮ್ಮ ಕಾಯ್ತಾ ಇದ್ದಾರೆ. ಆಗದಂತೆ ನಾವು ಎಷ್ಟೇ ಹಾರಾಟ ಮಾಡಿದ್ರು ನಮ್ಮ ಜೊತೆಯಲ್ಲಿ ಬಲ ಬೇಕಲ್ಲ. ಬಲ ಇಲ್ಲದೆ ನಮ್ಮದು ಏನು ಕೆಲಸ ಆಗುತ್ತದೆ, ಎಡದ ಕೆಲಸವೇ ಇಲ್ಲ. ಬಲರಾಮ ಮೊದಲೇ ಹೇಳಬೇಕಿತ್ತು, ತಡವಾದ್ರೂ ಹೇಳೋಣ. ಅಣ್ಣಯ್ಯ ಬಲರಾಮದೇವ.
ಗೊತ್ತಿಲ್ಲ. ಹಾ, ನಮಗೆ ಹೋಗುವುದು ಬೇಡ, ಮತ್ತೆ ದೊಡ್ಡ ಸಾಹಸವನ್ನು ಕೈಗೊಳ್ಳಬೇಕು. ನಾವು ಇಷ್ಟು ದಿನ ನಾವು ಗೋವುಗಳನ್ನು ಕಾದು ಬಂದು ಆಯಾಸವಾದಾಗ ನಮ್ಮ ಅಮ್ಮನ ಕೆರೆ ಅಮ್ಮ ನಿರ್ಮಾಣ ಮಾಡಿ ಅಲ್ಲಿ ಜಲಕ್ರೀಡೆಯನ್ನು ಆಡುವುದು. ಹೌದಾ? ಇವತ್ತು ಇದನ್ನು ಉತ್ತರಿಸಿ ಮಧುರಾನಗರಿಗೆ ಹೋಗಬೇಕು ಅಂತ ಅಜ್ಜ ಹೇಳಿದ್ದಾರೆ. ಹೌದಾ? ದೂರ ಬಂದಿದ್ದಾರೆ. ಅಷ್ಟಾಗಿ ನಾನು ತಿಳಿದಿದ್ದೆ. ಹೋಗಬೇಕೆನ್ನುವ ಸಂಕಲ್ಪ ಮಾತ್ರ ನನ್ನದು. ನನಗೆ ಹೇಗೆ ಹೋಗಬೇಕಂತ ಗೊತ್ತಾ? ಹೌದಾ? ಉದಯ ಕಾಲದೋ ಎದ್ದು ತುಂಬಿಸಿ ಉದಯ ಕಾಲದೋ ಉದಯ ಕಾಲದೋ ಎದ್ದು ತುಂಬಿಸಿ ಮುದದಿ ಗೆಳೆಯರ ಕೂಡಿ ಹೊರಟರು ಮಧುರೆಗೆಂದ ಮುದದಿ ಮುದದಿ ಗೆಳೆಯರ ಕೂಡಿ ಹೊರಟರು ಮಧುರೆಗೆಂದ ಮಧುರೆಗೆ ಹೋಗುವವರು ನಾವು. ಅಂದರೆ ನಮ್ಮ ಮಾವನ ಮನೆಗೆ, ಬೇರೆ ರಾಜ್ಯಕ್ಕೆ ಅಲ್ವಾ? ನಮ್ಮ ರಾಜ್ಯ ಅಲ್ವಾ? ಹೌದು. ಬೇರೆ ರಾಜ್ಯಕ್ಕೆ ಹೋಗಬೇಕಾದ್ರೆ ಸಾಕಷ್ಟು ನಿಬಂಧನೆಗಳು ನಮಗೆ ಒಳಗೆ ಏನೆಲ್ಲ ತೆಗೆದುಕೊಂಡು ಹೋಗ್ಬೇಕು ಹೇಳು. ಹೌದಲ್ವಾ? ಹೋಗುವುದೇ ಹೌದು ಅಂತ ಆದರೆ ಮಾರ್ಗ ಮಧ್ಯದಲ್ಲಿ ನಮಗೆ ಆಯಾಸದ ಪರಿಹಾರಕ್ಕಾಗಿ ಮತ್ತೆ ಕೃಷಿಯನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ಹಾಲು ಮೊಸರು ಕೆಲವೊಮ್ಮೆ ಕಂಡಲ್ಲಿ ಸಿಗುತ್ತದೆ ಅಂತ ನಮ್ಮ ಆಯಾಸ ಆಗಲಿಕ್ಕೆ. ಹೌದು. ಈಗ ನಮಗೆ ನಿಜವಾಗಿ ಆಯಾಸ ಆದ್ರೆ ಏನ್ ಬೇಕು ಮಾತ್ರ ವ್ಯವಸ್ಥೆ ಮಾಡ್ಬೇಕು. ಹೌದಪ್ಪ, ನಮಗೆ ಅತ್ಯಂತ ಮುಖ್ಯವಾಗಿ ಬೇಕಾದದ್ದು ಹಾಲು ಮೊಸರು ತುಪ್ಪ. ಮತ್ತೆ ನಿನಗೆ ಪ್ರಿಯವಾದದ್ದು ಅವಳಿಗೆ ಇರಲೇಬೇಕಲ್ವಾ? ಅದನ್ನ ತೆಗೆದುಕೊಂಡು ಹೋಗಬೇಕು. ಮತ್ತೆ ಹೋಗುತ್ತಾ ಇರುವುದು ಎಷ್ಟೆಂದರು ಅದು ನಮ್ಮ ಮಾವನೇ ಆದರೂ ಅವನ ನಮಗೆ ಒಲಿದಿ. ಅಭಿಮಾನದಿಂದ ಕಂಡರೆ ಮಾವ, ಆತ ಭೂಪಾಲನಾಗಿ ಕಂಡರೆ ಗೋಪಾಲರಾದ ನಾವು ಇದೆಲ್ಲ ಕಾಣಿಕೆಯಾಗಿ ಇಡೋಣ. ಹೌದು, ಎರಡು ವ್ಯವಸ್ಥೆ. ಒಳ್ಳೆ ತಲೆ ಉಂಟು. ಹೇಗೆ ಯಾವಾಗ ಬೆಳಿಗ್ಗೆ ಅಲ್ವಾ? ಹೌದು, ಬೆಳಿಗ್ಗೆ. ಈ ಕೃಷ್ಣಾಮೃತವೇ ಅತಿ ಅಮೃತ ಅಂತ ಭಾವಿಸಿದರೆ ನಿಮ್ಮ ಮನೆಯ ಊಟ ಉಪಚಾರ ಎಷ್ಟು ಮಟ್ಟದ ಎಲ್ಲವನ್ನು ಹೇಳುವುದು ಬೇಡ. ಒಂದರಲ್ಲಿ ಹೇಳುವುದಾದ್ರೆ ಪಾಯಸ ಹೇಳುವುದು. ಪಾಯಸದ ಬಗ್ಗೆ ಹೇಳಬೇಕು ಅಂತಾದ್ರೆ ರಾಮನೆಂಬ ಪಾಯಸಕ್ಕೆ, ರಾಮನಾಮ ಎಂಬ ಪಾಯಸಕ್ಕೆ ಕೃಷ್ಣ ಎನ್ನುವಂತಹ ಸಕ್ಕರೆಯನ್ನ ಹಾಕಿ ವಿಠಲ ಎನ್ನುವಂತಹ ತುಪ್ಪವನ್ನ ಬೆರೆಸಿ ಜನರು ಚಪ್ಪರಿಸಿದರು. ಇದು ಗೋಪುರದಲ್ಲಿ ನಿತ್ಯವೂ ಪಾಠವಿದೆ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವ ಬರೆಸಿ ಬಾಯ ಚಪ್ಪರಿಸಿದರು ಎಂದು. ಅದಕ್ಕೆ ನೀವು ಗೋಪುರ ಬಿಟ್ಟು ಎಲ್ಲಿಯೂ ಹೋಗುತ್ತೆ ಮನಸ್ಸು ಮಾಡುವುದು. ನನಗೂ ಮನಸ್ಸು ಆಗ್ತಾ ಇಲ್ಲ. ಹಾಗಾದ್ರೆ ಶುಭ ಮುಹೂರ್ತಗಳು ನಿಮ್ಮ ಮಧುರೆ ನಗರವನ್ನು ಮೆಟ್ಟಿದವರಲ್ಲ. ಯಾಕ ಈ ಮಣ್ಣನ್ನು ಮೆಟ್ಟುತ್ತಾ ಇರುವಾಗ ಉರಿ ಹೆಚ್ಚಾಗ್ತಾ ಇದೆ. ಹೇಗೆ ಇದು ಆಳ್ವಿಕೆಯ ಪ್ರಭಾವ ಇರಬಹುದು. ಒಂದು
ಇದುವರೆಗೆ ನಾನು ನಿಮ್ಮ ನಗರಕ್ಕೆ ಬಂದೆ, ನಿಮ್ಮ ಮನೆಗೆ ಬಂದೆ, ನಿನ್ನ ಊಟ ಉಪಚಾರವನ್ನ ಕಂಡೆ. ಇನ್ನು ಅಲೌಕಿಕವಾಗಿ ಹೇಳಬೇಕು, ನನ್ನ ಪೂರ್ವ ಜನ್ಮದ ಸುಕೃತ, ನನ್ನ ತಂದೆ ತಾಯಿಯರು ಮಾಡಿದಂತಹ ಸೌಭಾಗ್ಯದ ಪುಣ್ಯದ ಫಲ ಎನ್ನುವುದಾಗಿ ಭಾವಿಸಿ ನಿಮ್ಮಂತ ಹಿರಿಯರನ್ನು ಕಾಣಬೇಕಾದ್ರು ಮೊಮ್ಮಕ್ಕಳು ಪುಣ್ಯ ಮಾಡಿರ್ಬೇಕಜ್ಜ. ಇದು ಸಮಾನ ಭಾಗ್ಯರು ನಾವು. ಏನೋ ಗೊತ್ತಿಲ್ಲ ಕೃಷ್ಣ, ನಿನ್ನನ್ನ ಕಂಡು ಧನ್ಯನಾದೆ. ಅದರೊಟ್ಟಿಗೆ ನನ್ನ ಸತಿ, ನನ್ನ ಪುತ್ರರು ಎಲ್ಲರೂ ಕೂಡ ನಿನ್ನನ್ನ ಕಂಡು ಪುನೀತರಾಗಬೇಕು. ಅದಕ್ಕಾಗಿ ನಮ್ಮ ಮನೆಗೆ ಬರಬೇಕು ಕೃಷ್ಣ ನೀನು. ಅಣ್ಣ, ಇಷ್ಟರ ತನಕ ಈಗ ಮಂತ್ರ ಇಟ್ಟು ಗೊತ್ತಾಗಲಿಲ್ಲ, ಈಗ ನಿಜವಾದ ಮುಖ್ಯಮಂತ್ರಿ. ಯಾಕಯ್ಯ? ಗೋಕುಲಕ್ಕೆ ಬಂದಾಗ ಹೇಳಿದ್ದು ಕೃಷ್ಣ ಬಾ, ಹಂಸನ ದುಷ್ಟ ಆಡಳಿತವನ್ನು ನಿಲ್ಲಿಸು ಎಂದು. ಆಗ ನನಗೆ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ನಮ್ಮ ತಲೆತಲಾಂತರದ ಕುಟುಂಬಕ್ಕೆ ಇಷ್ಟು ಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಿಲ್ಲ. ಯಾವಾಗ ಮಧುರೆಯ ಮಣ್ಣನ್ನು ಮೆಟ್ಟಿದೆಯೋ, ದೇವಾ ನಿನ್ನನ್ನು ನೋಡಿ ನನ್ನ ಹೆಂಡತಿ ಮಕ್ಕಳಿಗೆ ದರ್ಶನ ಕೊಡು. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅಜ್ಜ, ಸಹಜವಾಗಿ ಬೈಕಿ ಇರಲೇಬೇಕು. ವ್ಯಕ್ತಿಯಾದವನು ತನ್ನ ಮೋಕ್ಷಕ್ಕೆ ಮಾತ್ರ ದಾರಿಯನ್ನು ಕಂಡುಕೊಳ್ಳುವುದಲ್ಲ, ನನ್ನ ಹೆಂಡತಿ ಮಕ್ಕಳು ಇದಕ್ಕೆ ಪಾಲುದಾರರಾಗಬೇಕು ಅಲ್ವಾ? ಅದೇ ಹೆಂಡತಿ ಮಕ್ಕಳು ಗಂಡನ ಪಾಪದಲ್ಲಿಯೂ ಪಾಲುದಾರರಾಗಬೇಕು. ನೋಡಿ, ಹೆಚ್ಚಿಗೆ ಪಾಪ ಮಾಡಬೇಡಿ, ಅವರು ಸೂಚನೆಯನ್ನು ಕೊಡಬೇಕು. ಇಲ್ಲದೆ ಇದ್ರೆ ಗಂಡ ಹೆಚ್ಚಿಗೆ ಪಾಪ ಮಾಡ್ತಾನೆ, ಪರ್ಯಾಯವಾಗಿ ಹೆಂಡತಿಯೂ ಅದಕ್ಕೆ ಕಾರಣರಾಗಿರ್ತಾರೆ. ನೀವು ದೇವರ ಕೆಲಸಕ್ಕಾಗಿ ಕರೆಯುತ್ತಿರುವುದಲ್ವೇ? ಖಂಡಿತವಾಗಿ ಬರ್ತೇನೆ. ಬಂದಂತ ಗಂಗಾದೇವಿ ಒಂದು ಮನೆಯಲ್ಲ, ಎಲ್ಲ ಮನೆಗೂ ಬರ್ತಾಳೆ. ಚಿಂತಿಸಬೇಕು. ಹಾಗಾದ್ರೆ ನೀನು ಸಾಮಾನ್ಯನಲ್ಲ. ಹೌದೌದು, ಮಡಿ ವಸನವನ್ನ ಹಿಡಿದುಕೊಂಡಿದ್ದಿ. ಹೌದೌದು, ಎಲ್ಲ ಬಟ್ಟೆ ತೊಳೆಯುವವನಿಗೆ ಬೇಕು. ಮೊನ್ನೆ ಮಳೆಗೆ ಬಿದ್ದು ಚಿಗುರಿದು ಹಾಗಿದ್ರೆ ನೀವು ನನ್ನ ಪ್ರಶ್ನಿಸ್ತಿರಲ್ಲ ನೀವು. ಹೌದು, ಮತ್ತೆ ಈಗ ಪ್ರಶ್ನಿಸುವುದೇ ಮಕ್ಕಳು. ಅದು ಹೌದು. ಜಾಗೃತೆಯನ್ನು ಮಾಡಿಕೊಳ್ಳಬೇಕು ಈ ಪ್ರಪಂಚದಲ್ಲಿ. ಓಹೋ, ಹಿರಿಯರಾದ್ರೂ ಹಿರಿಯಪ್ಪ ತೊಂದರೆ ಇಲ್ಲ, ಮಾಡಿಕೊಳ್ಳೋಣ ಅಂತ ಹೇಳ್ತಾರೆ. ಮಕ್ಕಳು ಪ್ರಶ್ನೆ ಮಾಡ್ತಾರೆ, ನೀನು ರಜಕನ ಹಾಗೆ ಕಾಣ್ತಾ ಇದ್ದ. ಅದು ಹೌದು. ನೋಡು, ನಮ್ಮ ಬಟ್ಟೆ ಎಲ್ಲ, ನಾನು ಯಾರು ಗೊತ್ತಾ, ನಮ್ಮ ಬಟ್ಟೆ ಎಲ್ಲ ವಾಸನೆ ಬರ್ತಾ ಇದೆ. ಹಾಗೆ ಗೊತ್ತಾಯ್ತು, ತುಂಬಾ ದೂರದಿಂದ ಬಂದವರು ನಾವು. ಹೌದು ಹೌದು ಗೊತ್ತಾಯ್ತು. ಅದಕ್ಕಾಗಿ ಆ ವಸನವನ್ನ ನೀನು ಕೊಟ್ಟು ಬರ್ಬೇಕಾದ್ರೆ ನಿಮಗೆ ಯಾವ ಕೆರೆ ಕೊಳ ನದಿ ಯಾವ್ದು ಕಾಣಿಲ್ವಾ? ನೀನಿಲ್ಲ, ಎಲ್ಲ ಸಿಕ್ಕಿದ್ರು ನಿನ್ನಂತ ಬಟ್ಟ ಬಗೆಯವರು ಸಿಗಲಿಲ್ಲ ನನಗೆ. ಯಾರು ಗೊತ್ತಾ? ರಾಜಾಧಿರಾಜ ರಾಜಗಂಭೀರ
ಅರಸನಿಗೆ ಹೀಗಾಗಿ ಹೋಯ್ತಲ್ಲ. ಪರಿಸ್ಥಿತಿಯನ್ನ ನೋಡಿದ್ರೆ ಕೆಲಸ ಸ್ವಲ್ಪ ಕಡಿಮೆನೇ ಆಯಿತು. ಬಾಯಿ ಮುಚ್ಚು. ಅವರ ಬಟ್ಟೆಯನ್ನು ಮಡಿ ಮಾಡುವ ರಜಕ ಹಾಗೆ ದೂರದಲ್ಲಿ ಏನೋ ಇದೆ ಎಂಬ ಸುದ್ದಿಯಿಂದಲೇ ದೊಡ್ಡದಾಗಿರುವಂತಹ ವಿಷಯವನ್ನ ಕೇಳಿ ಎಲ್ಲರೂ ಹೆದರಿಕೊಂಡ ಹಾಗಾಯಿತು. ಕಂಸ ಅಲ್ಲ, ಅರಿಯ ರಜಕ ನಿನ್ನ ರಸ ಕಂಸನಿಗೆ ತರಳನ ಉಭಯರು ಅಳಿಯಂದಿರವಗೆ ಅಳಿಯಂದಿರವಗೆ ತೆರಳರಿದ್ದರೆ ತಿಂಬೆ ಮೊದಲನೆ ಕೊಟ್ಟೋಯ್ ತೆರಳರಿದ್ದರೆ ತಿಂಬೆ ಮೊದಲನೆ ಕೊಟ್ಟೋ ಯಾಕೆ ಕೊಡಬೇಕು? ಅದು ಪ್ರಶ್ನೆ. ಮಧುರಾನಗರದ ಮಹಾರಾಜನೇ ಕಂಸ ಇದ್ದಾನಲ್ಲ, ಹೌದು. ಅವನಿಗೆ ಸ್ವಂತ ಸೋದರಡಿ ಎಂದರು ನಾವಿಬ್ಬರು. ಗೊತ್ತಲ್ಲ ಮಾವ ಅಂದ್ರೆ ಬಾಯಿಗೆ ಮತ್ತೆ ಮಾವ ಅಂತ ತಕ್ಷಣ ಕೊಡುವುದಿಲ್ಲ. ಬಾಯಿಗೆ ಕೊಡ್ತಾರೆ ಅಂದ್ರೆ ನಿನ್ನನ್ನು ಮಾವ ಅಂತ ಹೇಳಿದ್ದಲ್ಲ ಕೊಡ್ಲಿಕ್ಕೆ. ನಮಗೆ ಆಗ್ತಾರೆ ಬಾ ನೀವು. ನಾವು ಮಧುರಾನಗರದ ಅರಿಯಂದಿರಾದ ಕಾರಣ ಓಹೋ ಆ ಬಟ್ಟೆಯನ್ನು ಕೊಟ್ಟು ಓಹೋ ಮನೆಗೆ ಹೋದರೆ ಲೇಸು. ಕೊಡದಿದ್ದರೆ ಉಂಟು ನಿನ್ನ ಮರಣದ ಗುಟ್ಟು ಅದು. ಇನ್ನೂ ಓಹೋ. ಅದರ ಪೆಟ್ಟು. ಆಹಾ. ಓಹೋ. ಬಿಡೋಣ ಇವ್ನ ಪಾಡಿಗೆ, ನಾವು ಹೋಗೋಣ. ಇದು ತಪ್ಪು ಇದು. ಈಗ ಇದು ನಮ್ಮದು. ಹೇಗೆ ಅಡಿಗೆ ಹಾಕಿದ? ಅವರು ಗಂಟು ಮಾಡ್ತಾರೆ, ಅದು ಬೇರೆಯವರು ಗಂಟು ಮಾಡುವುದಿಲ್ಲ. ಆಹಾ. ಓಹೋ. ಓಯ್, ಗಂಟು. ಗಂಡ ಹೌದು, ತಿರುಪ್ತಿಯಾಗಿರುವಂತಹ ಅವಳನ್ನು ನಿನ್ನ ಭಾಗದಾಸೆಯನ್ನು ಹಾಗೆ ದಾರಿಯಲ್ಲಿ ಬರುವಾಗ ಬೆನ್ನದು ನಮ್ಮನ್ನು ಕೊಲ್ಲುವುದಕ್ಕಾಗಿ ಮುಂದೆ ಮುನ್ನುಗ್ಗಿ ಬರುತ್ತಾ ಇರುವಾಗ ನೀನೇ ಅದನ್ನು ಕೊಂದಿದ್ದೀಯ. ಆನೆಯ ಕತೆ ಮುಗಿಯಿತು. ಹೌದು, ಇನ್ನು ಕೆಲವರೆಲ್ಲ ಕುಹಕದಿಂದ, ಕೆಲವರೆಲ್ಲ ಆನಂದದಿಂದ, ಕೆಲವರೆಲ್ಲ ಭಯದಿಂದ ನಮ್ಮನ್ನು ನೋಡುತ್ತಾ ಇದ್ದಾರೆ. ಹೌದು, ನಾವು ಹೋಗಬೇಕಾಗಿದ್ದು, ಮಾಡಬೇಕಾಗಿದ್ದು ಏನು? ಪೂಜಿಸಿ ಇಟ್ಟಿರುವಂತಹ ಶಿವಧನಸ್ಸು, ಹೌದು, ಶಸ್ತ್ರಾಗಾರವನ್ನು ಪ್ರವೇಶ ಮಾಡಿ ಅದನ್ನು ಮುರಿದು ಬಿಡೋಣ.
ಗೋವಳರ ವರ್ತಮಾನವಾಗಿ ಚಿತ್ತದಲ್ಲಿ ಕಡುನಂದ ಚಿತ್ತದಲ್ಲಿ ಕಡುನಂದ ವ್ಯರ್ಥ ಬರಿಸಿದರೆ ಶಿವ ಶಿವ ವ್ಯರ್ಥ ಭರಿಸಿದನೇಕೆ ಶಿವ ಶಿವ ಅದ್ಭುತವು ಅದ್ಭುತವು ಪೃಥ್ವಿ ನೋಡುತ್ತಿರುವುದು ಪೃಥ್ವಿ ನೋಡುತ್ತಿರುವುದು ವ್ಯರ್ಥ ಭರಿಸಿದನೇಕೆ ಶಿವ 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 ಅದ್ಭುತವಾಗಿ ಪೃಥ್ವಿ ರಾಮಕೃಷ್ಣನನ್ನ ಕರೆಸುವುದು ಬೇಡ ಎನ್ನುವುದಾಗಿ ಯಾರ ಮಾತನ್ನು ನಾನು ಕೇಳಲೇ ಇಲ್ಲ. ಬಂದರು ರಾಮಕೃಷ್ಣನು ಒಂದ ಮೇಲೆ ಒಂದೊಂದು ಘಟನೆಗಳನ್ನು ಕೇಳುತ್ತಾ ಕೇಳುತ್ತಾ ನನ್ನ ಅಂತರಂಗದಲ್ಲಿ ಭಯ ಹೆಚ್ಚಾಗುತ್ತಿದೆ. ಯಾಕೆ ಅವರನ್ನ ಕರೆಸಿದೆ ಎನ್ನುವ ಭಾವ ಒಡಗೂಡುತ್ತಾ ಇದೆ. ರಾಜ ರಜಕನನ್ನ ಕೊಂದರಂತೆ, ಕುಬ್ಜೆಯ ಡೊಂಕನ್ನ ತಿದ್ದಿದರಂತೆ, ಪಟ್ಟಣವೇ ಕುವಲೆಯಾಗಿ ಅದನ್ನ ಎತ್ತಿ ಕರಗರರಂತೆ ಒಂದೇ ಎರಡು ಇವೆಲ್ಲ ಘಟನೆಗಳನ್ನು ನೋಡುವಾಗ ಕಂಸನ ಸಾವು ಸಮೀಪಿಸಿತು. ಇಲ್ಲ, ನಾನು ನಂಬಿರುವುದು ಆತ್ಮಬಲ. ನಿದ್ದೆಗೆಡಬಾರದು. ನಿದ್ದೆಗೆಟ್ಟರೆ ಬುದ್ಧಿ ಕೆಡುತ್ತದೆ, ಬುದ್ಧಿ ಕೆಟ್ಟರೆ ಕಾರ್ಯ ಕೆಡುತ್ತದೆ. ಬೆಳಗಾಗಿ ಅರಳು ಮಾಡಿಕೊಳ್ಳುತ್ತೇನೆ. ದುರುಳನಿ ಪರಿಮರುಗಿಯೇ ರವನು ಪಕ್ಕು ಶ್ರೀಪತಿಯ ನೆನೆಯುತ್ತ ಪವಡಿಸಲು ಶ್ರೀಪತಿಯ ನೆನೆಯುತ್ತ ಪವಡಿಸಲು ತಾಪವಡಗೆ ಮಧುರ ಮಹೀಂದ್ರ ತಾಪವಡಗೆ ಮಧುರ ಮಹೀಂದ್ರ ಕಂಡನು ದುಸ್ವಪ್ನವ ದುಸ್ವಪ್ನವ ಕಂಡನು ದುಸ್ವಪ್ನವ ಏನೋ ಮಾಡಲಿ ನಾನು ಏನೋ ಕಂಡೆನು ಕನಸ ಏನೋ ಮಾಡಲಿ ನಾನು ಏನು ಮಾಡಲಿ ನಾನು ಏನ ಕಂಡೆನು ಕನಸ ಏನ ಕಂಡೆನು ಕನಸ ಏನಾಗುತ್ತಿದೆಯೋ 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 ಏನು ಕಾಣುವೆನೋ ಏನಾಗುತ್ತಿದೆಯೋ 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 ಏನು ಕಾಣುವೆನೋ ಏನು ಮಾಡಲಿ ನಾನು ಏನು ಕಂಡೆನು ಕನಸ ಎಂತ ಸ್ವಪ್ನ! ನನ್ನ ಮೂಲ ಬಲವನ್ನೇ ಛಿದ್ರಗೊಳಿಸುವಂತಹ ಸ್ವಪ್ನ. ಬೆಳಗಿನ ಜಾವದ ಹೊತ್ತಿನಲ್ಲಿ ಬೀಳುವ ಸ್ವಪ್ನ ಸತ್ಯವಾಗುತ್ತದೆ. ಏನನ್ನ ಕಂಡೆ? ಏನನ್ನ ಕಂಡೆ?
ತೈಲವನ್ನೊತ್ತುತ್ತಾ ನೆತ್ತಿಗೆ ತೈಲವನ್ನೊತ್ತುತ್ತಾ ನೆತ್ತಿಗೆ ತೈಲವನ್ನೊತ್ತುತ್ತಾ ಮತ್ತಿಗೆ ಲೇಪಿಸಿ ತನುವಿಗೆ ಮತ್ತಿಗೆ ಲೇಪಿಸಿ ಮತ್ತಿಗೆ ಲೇಪಿಸಿ ತನುವಿಗೆ ಮತ್ತಿಗೆ ಲೇಪಿಸಿ ತನುವಿಗೆ ಕತ್ತೆಯ ನಡರುತ್ತಾ ಕತ್ತೆಯ ನಡರುತ್ತಾ ಕತ್ತೆಯ ನಡರುತ್ತ ದಕ್ಷಿಣ ಯಾತ್ರೆಗೆ ಗಮಿಸುವುದ ಕತ್ತೆಯ ನಡರುತ್ತ ದಕ್ಷಿಣ ಯಾತ್ರೆಗೆ ಗಮಿಸಿದುದ ಕತ್ತೆಯ ನಡರುತ್ತ ಕತ್ತೆಯ ನಡರುತ್ತ ಕತ್ತೆಯ ನಡರುತ್ತ ದಕ್ಷಿಣ ಯಾತ್ರೆಗೆ ಗಮಿಸುವುದ ಏನ ಮಾಡಲಿ ನಾನು ಏನ ಕಂಡೆನು ಕನದ ಇನ್ನೆಂತ ಶುಭ್ರವನ್ನ ಕಂಡೆ. ಮೈಗೆಲ್ಲ ಎಣ್ಣೆಯನ್ನು ಲೇಪಿಸಿಕೊಂಡು ತಲೆಗೆ ಎಣ್ಣೆಯನ್ನು ಹಾಕಿ ತಟ್ಟುತ್ತಾ ಹೀಗೆಲ್ಲ ಮೃತ್ತಿಕೆಯನ್ನು ಲೇಪಿಸಿಕೊಂಡೆ. ಆಮೇಲೆ ಹೀನ ಜಂತುವಾದಂತ ಕತ್ತೆಯ ಕೈಯಲ್ಲಿ ದಕ್ಷಿಣ ದಿಕ್ಕಿನತ್ತ ಪ್ರಯಾಣಿಸಿವೆ. ಅದರ ಅರ್ಥ ಏನು? ಏನರ್ಥ? ನೀವೆಲ್ಲ ಮಣ್ಣನ್ನು ಲೇಪಿಸಿಕೊಂಡೆ ಅಂತಾದರೆ ಕಂಸ ಮಣ್ಣಲ್ಲಿ ಮಣ್ಣಾಗುವ ಯೋಗ ನಿಮಗೆ ಬಂತು. ತಲೆಗೆ ಎಣ್ಣೆಯನ್ನು ಸುರುವಿಕೊಂಡೆ. ಅರ್ಥ ಏನು? ಈ ಲೋಕದ ಬಂಧಗಳನ್ನೆಲ್ಲ ಜಾರಿಸಿಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕಾಗಿಯೇ ಅಲ್ವೇ? ಅಷ್ಟೇ ಅಲ್ಲ, ನೋಡ್ತೇನೆ ಒಂದೇ ಒಂದು ದೀಪವನ್ನು ಉಳಿಸಿದ್ದೆ. ಈ ಕಡೆ ನೋಡಿದರೆ 2 ಆಯಿತು, 4 ಆಯಿತು. ಅರಮನೆ ಎಲ್ಲ ದೀಪವಾಗಿ ಬೆಳಗುತ್ತಾ ಇದೆ. ಅರ್ಥ ನಿನ್ನ ಬದುಕಿನ ದೀಪ ಜ್ವಲಿಸಿತು. ಈಗ ಆರುವುದಕ್ಕಿಂತ ಹೆಚ್ಚು ಹೊತ್ತು ಇಲ್ಲ ಕಂಸ ಎನ್ನುವುದಾಗಿ ಏನು ಮಾಡಲಿ? ಬಿದ್ದ ಸ್ವಪ್ನಕ್ಕಾಗಿ ಹಳಹಳಿಸುತ್ತಾ ನಿಂತುಕೊಳ್ಳದೆ ಇಲ್ಲ. ನಾನು ನಂಬಿರುವುದು ನನ್ನ ಭುಜಬಲವನ್ನು ಬೆಳಗಾಗಿ ಮಾಡಿದೆ. ದುರ್ವನಿ ಪರಿಮರುಗಿ ಹರಿಯ ನೆನೆಯುದ ಮಲಗೆ ತರಣಿ ಉದಯಿಸೆ ಪೂರ್ವ ಶೈಲದಿ ತರಣಿ ಉದಯಿಸೆ ಪೂರ್ವ ಶೈಲದಿ ಹರಣ ಭೋಜಿಸೆ ಭಕ್ತಿ ಭಾವದಿ ಹರನ ಪೂಜಿಸಿ ಭಕ್ತಿ ಭಾವದಿ ಹರನ ಪೂಜಿಸಿ ಭಕ್ತಿ ಭಾವದಿ ಚಾಣೂರು ಪುಷ್ಟಿಗಳ ದೂರ ನಿಲ್ಲಿಸಿ ಸಭೆಗೆ ತಂದ ಸಲುಗೆ
ದೂರ ಎಷ್ಟು ಅಂತರ ಮಾವ? ಕೃಷ್ಣ ಅಂತರ್ವ ಎಷ್ಟು ಅಂತ ಈಗ ಎಷ್ಟು ದೂರ ನಿಂತಷ್ಟು ಒಳ್ಳೆಯದು. ಯಾ ಕೃಷ್ಣ ಮಾನ ಬಿಟ್ಟವನೇ, ಮರ್ಯಾದೆ ಸತ್ತವನೇ, ದುಷ್ಟ ಪಾಪಿ ಮಾವ ಅಂತ ಇರುವುದು. ಹೌದು, ಮಾವ ಅಂತ ಇರುವುದು. ಒಂದು ತೊಡೆ ಏರಿ ಕುಳಿತೆ, ಸಂಸ್ಕಾರ ಇಲ್ಲ, ವಿವೇಚನೆ ಇಲ್ಲ, ವಿದ್ಯೆ ಇಲ್ಲ, ಯಾವುದೂ ಇಲ್ಲ. ತುಂಬಿದ ಸಭೆಯಲ್ಲಿ ರಾಜರ ತೊಡೆ ಏರಿ ಕುಳಿತುಕೊಳ್ಳಬಾರದು. ತುಂಬಿದ ಮನಸ್ಸಿರುವ ಸಭೆ. ಹಾಗಾಗಿ ಅಷ್ಟು ಸಲುಗೆಯಿಂದ ತೊಡೆ ಏರಿದೆಯಲ್ಲ, ಯಾರು ಸಲುಗೆ ಉಂಟು ನಿಮಗೆ? ಅಳಿಯರಲ್ಲವೇ ಒಲಿದು ಕರೆಸಿ ಒಲಿದು ಕರೆಸಿ ಕೊಲುವೆಯೇನು ತಿಳಿಯಬೇಡವೇ ಒಲಿದು ಕರೆಸಿ ಒಲಿದು ಕರೆಸಿ ಕೊಲುವೆಯೇನು ತಿಳಿಯಬೇಡವೇ ಮಾವ ಒಲಿದು ಕರೆಸಿ ಕೊಡುವೆಯೇನೋ ತಿಳಿಯಬೇಡವೇ ಅಳಿಯರಲ್ಲವೇ ನಿನಗೆ ತಿಳಿಯಬೇಡವೇ ಒಲಿದು ಕರೆಸಿ ಕೊಲುವೆಯೇನು ತಿಳಿಯಬೇಡವೇ ಒಲಿದು ಕರೆಸಿ ಕೊಲುವೆಯೇನು ತಿಳಿಯಬೇಡವೇ ಮಾವ ಅಳಿಯರಲ್ಲವೇ ನಿನಗೆ ತಿಳಿಯಬೇಡವೇ
ರಾಮ 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 ನೀವು ಹೇಳಿದ್ದು ಕೇಳಿದ್ರು ನಾನು ರಾಮ ಅಂತ ಹೇಳ ಮಾವ ನಿನ್ನ ನೋಡಿ ಭಯ. ಓಹೋ ನಾಲಿಗೆಯಲ್ಲಿರುವಂತ ಪಸೆಯೆಲ್ಲ ಮರ್ಯಾದೆ ಬಿಟ್ಟು ಹೆದರಿಕೆ ಉಂಟು ಅಲ್ವಾ? ಆ ಪ್ರಶ್ನೆಯಿಂದಲೇ ಹೆದರಿಕೆ. ಹಾ. ಮಾವಯ್ಯ ಹಾ. ನಮ್ಮನ್ನು ನೀವು ಕಲಿಸಿಕೊಂಡವರು. ಹೌದು. ಸಭೆಯನ್ನ ಪ್ರವೇಶ ಮಾಡಿ ನೋಡಿದಾಗ ಹಾ. ತುಂಬಿದ ಮನಸ್ಸಿನ ಸದ್ಗುಣಿಗಳೆಲ್ಲ ಸೇರಿದ್ದಾರೆ. ಹೌದು. ಸಂತೋಷವಾಯಿತು. ಅಲ್ಲ ನಿನಗೆ ಸಂತೋಷ ಆಗಲಿ ಅಂತ ಸೇರುವುದಲ್ಲ, ನಮ್ಮ ಸಭೆ ಇರುವುದೇ ಹಾಗೆ. ಅದಕ್ಕೆ ನಾವು ಬಂದದ್ದಲ್ಲ. ಹಾ. ಸಭೆಗಾಗಿ ನಾವು ಬರೋದು ಮಾವ. ಹಾ. ಹೇಳಿಕೆಯನ್ನು ಕೇಳಿ ಇಲ್ಲಿಯ ತನಕ ಬಂದ ಮೇಲೆ ಹಾ. ನನಗೂ ಅಲ್ಲಿ ಕುಳಿತುಕೊಳ್ಳಬೇಕು ಅಂತ ಅನ್ನಿಸಿತು. ಹಾ. ಆದರೆ ಹಾ. ನಿಮ್ಮ ತೊಡೆ ಪುಣ್ಯ ಮಾಡಿದೆ ಮಾವ. ಓಹೋ. ವೇಳೆಗೆ ಮಗುವಾಗಿರುವಾಗಲೇ ನಮ್ಮನ್ನು ಎತ್ತಿ ಆಡಿಸಬೇಕಾಗಿತ್ತು. ಹಾ. ಇಷ್ಟು ಸಮಯ ಅದು ಭಾಗ್ಯ ಮಾಡಿರಲಿಲ್ಲ. ಹಾ. ಈಗ ಏನು ಅನುಕೂಲ ಒದಗಿ ಬಂದಿದೆ. ಓಹೋ. ಆದ್ದರಿಂದ ಬಂದು ನಿಮ್ಮ ತೊಡೆಯನ್ನು ಏರಿ ಕುಳಿತುಕೊಂಡಿದ್ದೇನೆ. ಹಾ. ನಿಮಗೆ ಬೇಸರ ಆಗಲಿ, ಇನ್ನೂ ಕುಳಿತುಕೊಳ್ಳುವುದಿಲ್ಲ. ಮತ್ತು ಕುಳಿತುಕೊಂಡು ಬಿಡುವುದಿಲ್ಲ ನಿಮ್ಮ ಒಲಿದಿದ್ದೀರಿ, ಹಾ. ಕರೆಸಿಕೊಂಡಿದ್ದೀರಿ, ಬರುತ್ತೇನೆ ಅಂತ ಹೇಳ್ತಾ ಇದ್ದೀರಿ. ಹಾ. ಕಾರಣ ಉಂಟಲ್ಲ? ಸಾವಿಗೆ ನಾವು ಹೇಳುತ್ತಾರೆ. ಅಲ್ಲ ನೀವು ಹೆದರಿದ್ರು ನಾನು ಬಿಡುವುದಿಲ್ಲ. ಆದ್ರೆ ಸಾವು ಯಾಕೆ ಬರುತ್ತದೆ ಎನ್ನುವುದು ಬೇಕಲ್ಲ. ಹೇಳ್ತಾನೆ ಕೇಳ. ಹೇಳಿ. ನೀವು ಮಾಡಿದ್ದು ಒಂದ ಎರಡು, ಎಷ್ಟು ಜನರನ್ನು ಕಳುಹಿಕೊಟ್ಟು ನೀವು ಸಂತೋಷವಾಗಿರಲಿ ಎನ್ನುವ ಕಾರಣ ಬಡಕ ಪ್ರಲಂಬ ದೇನುಕ ಎಷ್ಟು ಜನರನ್ನು ಕಳುಹಿಸಿಕೊಟ್ಟು ಅವರೆಲ್ಲರನ್ನು ಯಾಕೆ ಕೊಂದು ಕಳೆದರು? ನೀವು ಹೇಳಿರುವಂತಹ ವ್ಯಕ್ತಿಗಳು ಒಂದೊಂದು ರೂಪದಲ್ಲಿ ನಮ್ಮಲ್ಲಿ ಬಂದಾಗ ಅವರೆಲ್ಲರನ್ನು ನಾನು ಕೊಲ್ಲಬೇಕೆಂದು ಪ್ರಯತ್ನಿಸಿದೆ. ಕಷ್ಟದಲ್ಲಿ ಅವರೇ ಸತ್ತು ಹೋದ್ರು. ನಾವ್ಯಾರಿಗೂ ಕೊಲ್ಲಿಲ್ಲ, ಅವರೇ ಸತ್ತು. ಓಹೋ. ನೀನು ನೋಡಿದ್ರೆ ಅವರು ಸಾಯ್ತಾರೆ. ಅಷ್ಟು ಕೆಟ್ಟ ಕಣ್ಣು ನಿಮ್ಮ. ಅವರ ಪುಣ್ಯ ಅಷ್ಟೇ. ಆದೀತು ಬಿಡು. ಜೊತೆಯಲ್ಲಿ ಮಥುರೆಗೆ ಬಂದು ಉಜ್ಜಯ ಗಂಪನ್ನು ತಿದ್ದಿದೆಯಂತೆ. ಹೌದು. ಆದಿಕ ಪ್ರಸಂಗ ಯಾಕೆ ಬೇಕಿತ್ತು? ನಾನು ಅದಕ್ಕೆ ಹೆಣ್ಣು ಮಕ್ಕಳು ಮೈ ಮುಟ್ಟಬಾರದು ನಮ್ಮಲ್ಲಿ, ಗೊತ್ತುಂಟ? ಮೊದಲಿಂದಲೂ ನಾನು ಮುಟ್ಟುವುದಲ್ಲ, ಎಲ್ಲ ನನ್ನನ್ನು ಮುಟ್ಟುವುದು. ಸಮಸ್ಯೆಯಲ್ಲಿ ಅವಳು ಮಹಿಳೆಗಳನ್ನು ಮುಟ್ಟಿದ್ಯಾಕೆ? ಅವಳ ಬೇಡಿಕೆ. ಓಹೋ. ಗಂಧವನ್ನು ಹಿಡಿದುಕೊಂಡು ಬಂದು ನಿನ್ನ ಕಂಡು ಕೂಡಲೇ ಎಲ್ಲರೂ ಹೆಣ್ಮಕ್ಳು ಬಂದು ನನ್ನ ಮುಟ್ಟು ನನಗೆ ತೋರ್ತೆ ಮಾನಗಟ್ಟವನೆ. ಹೌದು ಮಾವ. ಹಾ. ಕಷ್ಟದಲ್ಲಿ ಕೇಳಬೇಕಾಗ ಹಾ. ಅವರನ್ನು ಹೋಗಿ ಕೇಳಿ. ಗೋಕುಲದಲ್ಲಿ ಕೊಲ್ಲರು, ಅವ್ರಿಗೆ ಸಂಸ್ಕಾರ ಇಲ್ಲ. ಅದು ಹೇಗೆ ಬೇಕಾದ್ರೂ ಇರ್ಬೋದು. ನಾನು ಬಂದಾಗ ಮಧುರೆಯವರು ಹಾಗೆ ಮಾಡಿದ್ರಲ್ಲ. ಹಾ. ನನ್ನನ್ನು ನೋಡಿ ಹಾ. ಆ ಕುದ್ದೆ ಗಂಧವನ್ನ ತಂದು ನನಗೆ ಹಚ್ಚುವುದಕ್ಕೆ ಪ್ರಯತ್ನ ಪಟ್ಟು ಹಾ. ಆಮೇಲೆ ನಾನು ಮುಟ್ಟಿದೆ. ಮುದುಕೆ ಹಾಗೆ ಇದ್ದವಳು ಕುಬ್ಜಿಯವಳು ಚಂದ ಅಂತ ಹೇಳಿದಷ್ಟು ಚಂದ ಇಲ್ಲ. ತೀರ್ಮಾನ ಮಾಡುವುದರ ನನಗೆ ಗೊತ್ತು ನಮ್ಮವರ ಚಂದ. ಇನ್ನು ಕುವಲಯ ಪೀಡ ಪಟ್ಟದ ಅದನ್ನ ಯಾಕೊಂದು ಆನೆ ಮಾವ. ಹಾ. ರಾಜನ ಆನೆ, ಮದ್ದನ ಆನೆ ಗಾಳಿಯಲ್ಲಿ ಬರುತ್ತಿರುವಾಗ ಹಾ. ನಮಗೆಲ್ಲ ಆನೆಯ ಜೊತೆ ಹೀಗೆ ನಿಂತುಕೊಳ್ಳುವ ಅಭ್ಯಾಸ. ಅದು ತಲೆಯ ಮೇಲೆ ಹೀಗೆ ಮಾಡ್ತದಲ್ವಾ, ಸಂತೋಷ. ಸೊಂಡಿಲಿನ ಆಶೀರ್ವಾದ ಹೀಗೆ. ಓಹೋ. ಮತ್ತೆ ಕೆಲವು ಕಡೆ ಮಾವುತನಿಗೆ ಏನು ಕೊಡುವುದಿಲ್ಲ, ಆನೆ ಆಶೀರ್ವಾದ ಮಾಡುವುದಿಲ್ಲ. ನಿಮ್ಮಲ್ಲೆಲ್ಲ ಹಾಗೆ ಇರ್ಬೇಕು. ಹಾ. ಈ ಆನೆ ಹಾಗಲ್ಲ, ನಮ್ಮನ್ನೇ ಸೊಂಡಿಲೊಳಗೆ ಸಿಕ್ಕಿಸಿ ಕೊಲ್ಲುವ ಪ್ರಯತ್ನ ಮಾಡಿ ಸೊಂಡಿಲನ್ನು ಹೀಗೆ ಹಿಡಿದೆ. ಅದು ನೀನು ಹಿಡಿದ ಮಾಡಿದ್ವಿ ನಾನು ಓಹೋ. ಅವನಿಗೆ ಅದರ ಗೊತ್ತಾಗುದಿಲ್ಲ. ಹೌದಾ? ನಾನು ನೋಡ್ತಾ ಇದ್ದೆ, ಹಿಡಿದ ಮೇಲೆ ಬಂದು ನೋಡುದು ಅವನು. ನೋಡಿದ್ರೆ ಗೊತ್ತಾಗ್ತದೆ ಅವನು. ಆಮೇಲೆ ಹಾ. ಇದು ನಿಮ್ದು ಯಾವುದನ್ನು ಏನು ತಪ್ಪೇ ಇಲ್ಲ. ಅಷ್ಟು ಸಾಮರ್ಥ್ಯನವರು. ಯಾವ ಕಾರ್ಯವು ನೀನು ಬೇಕಂತಲೇ ಮಾಡಿದ್ದ ಅಷ್ಟಕ್ಕಾದದ್ದು ಅಲ್ವಾ? ಇಷ್ಟು ಸುಲಲಿತವಾಗಿ, ಇಷ್ಟು ಸರಳವಾಗಿ, ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಮಾತಾಡಿದ್ರೆ ಬೊಗಳುವುದು ಅಂತ ಅರ್ಥ. ಹೇಳ್ತಾನೆ. ಇನ್ನು ಮಾತು ಹೇಗಿರ್ತದೆ? ಸುಲಭವಾಗಿ ಚಂದ ಮಾತಾಡ್ತಾರಲ್ಲ ಅವ್ರು ಬಗಳುವುದೇ ಬಂದ. ಯಾಕೆ? ಅವ್ರು ಹೇಳುದು ಅಷ್ಟು ಸುಳ್ಳೆ. ಮಾತು ಬಹಳ ಸಿಹಿಯಾಗುಂಟ. ಅವ್ರು ಸುಳ್ಳು ಹೇಳ್ತಾರೆ ಅಂತ ಮಧುರೆಯ ಮನಸ್ಸಿಗೆ ಯಾಕೆ ಯಾಕೆ ಹೇಳ್ತಾರೆ ಕೇಳಿ. ಸತ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕಠೋರವಾಗಿ ನಿಷ್ಠುರವಾದ ನೀನೀಗ ಚಂದ ಮಾತಾಡೋದು ಯಾಕೆ? ಮಾವನಿಗೆ ಖುಷಿ ಆಗ್ತದೆ. ನೀನು ಸುಳ್ಳು ಹೇಳ್ತಾ ಇದ್ದಿ. ಹೌದಾ? ನಿಮ್ಮ ಮಾಡಿದ ಸುಳ್ಳು ಹೇಳುದು. ಸುಳ್ಳು ಅಂದ್ರೆ ಮಧುರೆ. ನಮಗೆ ಗೊತ್ತಿಲ್ಲ.
ಸುಳ್ಳು ನಿಮಗೆ ಗೊತ್ತೇ ಯಾವುದು ಸುಳ್ಳು ನಿಮಗೆ? ಯಾಕೆ ಗೊತ್ತಿಲ್ಲ? ಸತ್ಯದ ಬಗ್ಗೆ ಪರಿಚಯವೇ ಇಲ್ಲ. ಇನ್ನಾದ್ರೂ ನಾವು ಸತ್ಯ ಶೋಧನೆಗೆ ಬರ್ತೇವೆ. ಅಲ್ಲ, ನೀವು ಸತ್ಯ ಶೋಧನೆ ಮಾಡುವಾಗ ಇರುವುದಿಲ್ಲ ಇಷ್ಟೊತ್ತಿಗೆ ಆಗ್ಬೇಕಿತ್ತ. ಯಾಕೆ ರಂಗ ಸಂಶೋಧನೆ ಮಾಡಿದ್ದಾರೆ. ಇವ ನೀನು ಸೇರಿದೆ ಏನು ಸಂಶೋಧನೆ ಮಾಡ್ತಿದ್ರಿ ನಿಮ್ಗೆ ಇಬ್ರು ಸೇರಿ ಸಂಶೋಧನೆ ಶುರು ಮಾಡಿದ್ರಿ ಅಂದ್ರೆ ಈಗ ನಮ್ಮ ತಪ್ಪು ಎಲ್ಲಿ ಉಂಟು ಅಂತ ಬೇಕಲ್ಲ. ಹೇಳ್ತಾರೆ ಪಕ್ಕ ಪ್ರಲಂಬ ದೇನುಕ ಅವರನ್ನೆಲ್ಲ ಕೊಂದು ಕಳೆದು ನನ್ಗೆ ಗೊತ್ತುಂಟು. ಹೋಗ್ಲಿ ಸಾಯಲಿಕ್ಕೆ ಇದ್ದವು ಹೋಗ್ಲಿ, ನಮ್ಮ ಜನಕ್ಕೆ ಕೊರತೆ ಇಲ್ಲ. ನಿಮ್ಮ ಹಾಗಲ್ಲ, ನಾವಿರುವುದು 4 ಜನ, ಅದ್ರಲ್ಲಿ 3 ಜನ ಸತ್ತು ಹೋದ್ರೆ ಮತ್ತೆ ನೀವು ಇರುವುದು ಒಬ್ಬರೇ ಅಂತ 100 ಜನ ನಮ್ಮಲ್ಲಿ ಸಾಕಿದ್ದೇನೆ. ಸಾಕುವ ಯೋಗ್ಯತೆ ಜಗಜತ್ತಿಗಳೆಲ್ಲ ಸಾಯುವುದು ಒಳ್ಳೆಯದು. ಇಂಥವರು ಬದುಕಿಸುವ ಸಾವಿರಾರು ಜನ ಆಹಾರವನ್ನು ಅವರಿಗೆ ಕೊಡಬೇಕು. ಸತ್ಯದ ನಮ್ಮಲ್ಲಿ ಉಂಟ ನಿಮಗೆ ಗತಿ ಇಲ್ಲದೆಲ್ಲ ಹೆಚ್ಚಾದರೆ ಕಾಣುತ್ತೆ. ಇನ್ನು ನಿಮ್ಗೆ ಹೊಟ್ಟೆ ಪಾಪ ಕಣ್ಣು ಮಕ್ಕಳು ಇವನನ್ನು ನೋಡಿದ್ರೆ ತಿಂಡಿ ಕೋತನಾಗೆ ಕಾಣ್ತದೆ. ಅವನಿಗೆ ಎಷ್ಟು ಕೊಟ್ಟರು ಸಾಲದಿಲ್ಲ, ನೋಡಿದ್ರೆ ಗೊತ್ತಾಗ್ತದೆ. ಅವನ ಪಾಲಷ್ಟೇ ತಿನ್ನುವುದು, ಹೆಚ್ಚಿಗೆ ತಿನ್ನುವುದಿಲ್ಲ. ಓಹೋ, ಅವನ ತಿಂದಾದ್ಮೇಲೆ ಮತ್ತೆ ಅವನ ಪಾತಿ ನೋಡ ಅಲ್ಲ ಕೇಳಿದ್ದ ಅಲ್ಲ. ನಮ್ಮಲ್ಲಿ ಏನ ಇಂಥವ್ರು 100 ಜನ ಬಂದು ಉಂಟು ನಮ್ಮ ಹಾದಿ. ಸರಿ, ಕುಡಿಯುವುದಕ್ಕೆ ಹಾಲಾದ ಹಾಲು ಪೂರ್ಣ ಆಹಾರ ಅಂತ ಕರೀತಾರೆ. ಯಾಕೆ? ಹಸಿವೆಯನ್ನು ತ್ರಷೆಯನ್ನು ಏಕಕಾಲಕ್ಕೆ ಶಮನ ಮಾಡುವುದು ಹಾಲು ಮಾತ್ರ. ಅದಕ್ಕೆ ಹಾಲನ್ನು ಉಣ್ಣುವುದು, ಹಾಲು ಉಣ್ಣುವುದು ಅಂತ ಹೇಳಿ ಕುಡಿಯುವುದು ಅಂತ ಹೇಳಿ ಬಹಳ ಅನುಭವ ಉಂಟು. ನಾವು ಇದ್ದದ್ದೇ ಗೋಮಾಳದಲ್ಲಿ ಗೋವಿನ ಅಡಿಯಲೆಲ್ಲ ತಿರುಗಿಕೊಂಡು ಹೋದವು. ನಮಗೆ ಗೋವಿನ ಬಗ್ಗೆ ತಿಳಿಯದೇ ಹಾಗೆ ಅದೊಂದಾದ್ರೂ ಗೊತ್ತುಂಟಲ್ಲ. ಈ ಪ್ರಪಂಚದ ಜೀವಿಗಳಾದವರು ತಾಯಿಯ ಹಾಲನ್ನು ಕುಡಿಯದೇ ಎಷ್ಟೋ ಜನ ಇದ್ದಾರೆ. ಗೋಮಾತೆಯ ಹಾಲನ್ನು ಕುಡಿಯದಿದ್ದವರು ಯಾರು ಇಲ್ಲ. ಅದಕ್ಕಾಗಿ ಅವರು ದೇವರಾದರು. ಅದಕ್ಕೆ ಧರ್ಮ ಅಂತಿಲ್ಲ, ಎಲ್ಲರೂ ಕುಡಿಯಬಹುದು, ಪೂಜಿಸಬಹುದು. ಆದ್ರೂ ಶ್ರೇಷ್ಠ ತಾಯಿ ಆ ಕಾರಣಕ್ಕಾಗಿ ನಮ್ಮವಳಾದಂತಹ ಪೂತನಿಯನ್ನ ನಿಮ್ಮವಳ ಪೂಜನೆ ಹೌದು. ಆ ಮಹಾತಾಯಿ ಈ ಮಕ್ಕಳನ್ನೆಲ್ಲ ಸುರಕ್ಷಿತವಾಗಿರಲಿ ಎನ್ನುವ ಕಾರಣಕ್ಕೆ ನಿಮ್ಮಲ್ಲಿಗೆ ಕಳುಹಿಕೊಟ್ರೆ ಅವಳನ್ನು ಅಗಡು ಮೊಲೆಯನು, ಶಿಶುಗಳಿಂಗೆ ಅಗಡು ಮೊಲೆಯನು. ವಿಗಡ ವಿಷವ ಕಿತ್ತಳಕ್ಕೆ ಬದುಕಿ ಬಂದೆನು. ವಿಗಡ ವಿಷವ ಕಿತ್ತಳಕ್ಕೆ ಬದುಕಿ ಬಂದೆನು. ಮಾವ ಮಗುಚಿ ಕೊಂದೆನು. ಜಗದ ಜನರ ಶಿಶುಗಳಿಗೆ ಅಗಡು ಮೊಲೆಯನು. ವಿಗಡ ವಿಷವ ಇತ್ತಳಾಗೆ, ವಿಗಡ ವಿಷವ ಇತ್ತಳಾಗೆ ಬದುಕಿ ಬಂದನು. ಬದುಕಿ ಬಂದೆನು, ಅವಳ ಬದುಕಿ ಬಂದೆನು.
ಇದ್ದವರನ್ನು ಖಂಡಿತವಾಗಿಯೂ ಕೊಲ್ಲುವುದಿಲ್ಲ. ಆದ್ದರಿಂದ ಹಾಗೆಂದು ಯಾವುದೋ ಒಂದು ಅಧಿಕಾರದ ಆಸೆಗಾಗಿ ಕೊಂದದ್ದಲ್ಲ. ನಮ್ಮ ಅಜ್ಜನಿಗೆ ಅಧಿಕಾರ ಕೊಡಬೇಕು. ಇಡೀ ಪ್ರಪಂಚದ ಯೋಗ್ಯತೆ ಉಳ್ಳವರು ಸರಿಯಾದ ಆಳ್ವಿಕೆಯನ್ನು ನಡೆಸಬೇಕು ಅಂತಿದ್ರೆ ಉಗ್ರಸೇನಾಗಿ ಹುಡುಕರಾಗಿದ್ದಾರೆ. ಅವರಿಗೇನೋ ಮೊದಲಾನೆಗಳ ಅಧಿಕಾರವನ್ನು ಕೂಡ ನೀಡುವುದಲ್ಲ, ಕಾಣಿಕೆಯಾಗಿ ಬೇಡುತ್ತಾ ಇದ್ದೇವೆ, ನೀನೇ ಚಕ್ರವರ್ತಿಗಳಾಗಬೇಕು ಎಂದು. ಅದಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಮೊದಲಾನಗರದಲ್ಲಿ ಇರಬೇಕು ಎಂದು ನಮ್ಮ ತಂದೆ ತಾಯಿಗಳ ಬಯಕೆ ಇದೆ. ಅವರನ್ನು ಬಂಧನದಿಂದ ನಾವು ಬಿಡಿಸಬೇಕಾಗಿದೆ. ಎಲ್ಲವೂ ಬಿಟ್ಟಾಗಿದೆ. ಅಜ್ಜನಿಗೂ ಅಧಿಕಾರ ಸಿಕ್ಕಿಯಾಗಿದೆ. ಎಲ್ಲ ಯಾದವರ ಮೊದಲಲ್ಲಿಯೂ ಆನಂದ ಎನ್ನುವುದು ನಡೆಯುತ್ತಾ ಇದೆ. ಅವರೆಲ್ಲ ಹೇಳುವುದು ಇಲ್ಲೇ ಇರಬೇಕು ಅಂತ ಹೇಳಿದ. ಎಲ್ಲರೂ ಗುರುಮಠವನ್ನು ಹುಡುಕಿಕೊಂಡು ಹೋಗುತ್ತಾರೆ. ಮಧುರಾನಗರದಲ್ಲಿರುವಂತಹ ಸಾಂದೀಪಿ ಗುರುವರಿಯರು ಕೃಷ್ಣ ಬರಲಾಗುವ ಶಿಷ್ಯನಾಗಿ ಬರಲಿ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ, ಅದಕ್ಕಿಂತ ದೊಡ್ಡ ಪುಣ್ಯ ನಮಗೆ ಬೇಕೇ. ಅಂತಹ ಯೋಗ್ಯ ಗುರುಗಳ ಆಶ್ರಮವನ್ನು ಸೇರಿ ನಾವು ವಿದ್ಯಾರ್ಥಿಗಳಾಗಿ ವಿದ್ಯಾರ್ಥಿ ಜೀವನವನ್ನು ಮುಗಿಸೋಣ. ಈ ಪ್ರಪಂಚದೆಲ್ಲರಿಗೂ ಶುಭವಾಗಲಿ. ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ ಯಾದವನಿ ಬಾ ಯದುಕುಲ ನಂದನ ಯಾದವನಿ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ ಮಾಧವ ಮಧುಸೂದನ ಬಾರೋ ಸೋದರ ಮಾವನ ಮಧುರಲಿ ನಡುಯಿದ ಸೋದರ ಮಾವನ ಮಧುರಲಿ ನಡುಯಿದ ಯಶೋದೆ ಕಂದ ನೀ ಬಾರೋ ಯಶೋದೆ ಕಂದ ನೀ ಬಾರೋ ಯದುಕುಲನಂದನ ಮಾಧವ ಆದಿದೇವತೆಗಳಾಗದ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ದೇವತೆಗಳಿಂದಲೇನು ನಾರಾಯಣ ತೈಲವಂತ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪ ಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಸಮಸ್ತರು ಈ ತಂಡದ ಬಗ್ಗೆ ನಾನೇನು ಹೇಳಬೇಕಾದ ಅವಶ್ಯಕತೆ ಇಲ್ಲಿರುವಂಥ ನಿಮಗಿಲ್ಲ. ಯಾಕಂದರೆ ಈ ಮುಂಚೆ ಸಭಾ ಕಾರ್ಯಕ್ರಮ ಹೇಳಿದ ಹಾಗೆ ಗೋಪಾಲಕೃಷ್ಣ ನಾಯ್ಡಿಯವರು, ಮಾಲಿಂಗ ಸಾರ್ ಅವರು ಹಾಗೂ ದೇವರಾಜ್ ಅವರು ಈ ಪರಿಸರದಲ್ಲಿ ನಾಟಕ ಆಟ, ಯಕ್ಷಗಾನ ಆಟ ಅಂತ ಹೇಳಿ ನಾಟಕವನ್ನು ಆಟವನ್ನು ಬೆಳೆಸುತ್ತಾ ಬೆಳೆದವರು. ಆಕಸ್ಮಿಕವಾಗಿ ನನ್ನ ಸುಯೋಗ, ನಾನು ಒಂದು 10-12 ವರ್ಷ ಧರ್ಮಸ್ಥಳ ಮೇಳದಲ್ಲಿ ಸ್ತ್ರೀ ಪಾತ್ರಧಾರಿಯಾಗಿದ್ದೆ. ಬಹುಶಃ ಆ ಪುಣ್ಯದ ಫಲ ಇರಬೇಕು. ಗೋಪಾಲಕೃಷ್ಣ ನಾಯ್ಡಿ ಅಂತ ಸಜ್ಜನರ ಪರಿಚಯವಾಗಿರುವುದು. ಬೆಂಗಳೂರಿಗೆ ಬಂದು ಅನಾಥವಾದಂತಹ ಸ್ಥಿತಿಯಲ್ಲಿ ನಮ್ಮ ಸಂಸ್ಥೆಯನ್ನು ನಡೆಸುತ್ತಿರುವಾಗ ಗೋಪಾಲಕೃಷ್ಣ ನಾಯ್ಡಿಯವರು 10 ಸಮಸ್ತರ ಈ ತಂಡದಲ್ಲಿ ನನ್ನನ್ನು ಒಬ್ಬರು ಸೇರಿಸಿಕೊಂಡು ಅವರನ್ನೆಲ್ಲ ಅನಂತರಾಮರಾಯರು ಮತ್ತು ಪದ್ಮನಾಭರು ಬಗ್ಗೆ 10 ಸಮಸ್ತರು ಸೇರಿ ಆಟ ಮಾಡಿದ್ರು. ಮೊದಲ ವೈರಾಟ ನಮ್ಮ ಕರಾವಳಿ ತೀರದಲ್ಲಿ 10 ಸಮಸ್ತರು ಸೇರಿ ಆಟ ಮಾಡಬೇಕು. ತುಂಬ ದುಡ್ಡಿಟ್ಟವರು ಆಟ ಮಾಡಿರೋದು ದೇವರಿಗೆ ಸಲ್ಲುವುದಿಲ್ಲ. ಅದಕ್ಕಾಗಿ ಸಾಧಾರಣವಾಗಿ ದೇವತಾ ಕಾರ್ಯಕ್ರಮವನ್ನು ಸೇರಿ ಮಾಡಬೇಕು ಅಂತ ಹಾಗೆ ಮಾಡುತ್ತಿರುವಂಥ ಯಕ್ಷಗಾನವನ್ನು ಸಮಸ್ತ ತಂಡದ ಉಸಿರಾಗಿರುವಂಥ ಗೋಪಾಲಕೃಷ್ಣ ನಾಯ್ಕರು ನನ್ನನ್ನು ಅವರ ಬಳಗಕ್ಕೆ ಸೇರಿಸಿಕೊಂಡು ಸಹಾಯವನ್ನು ಮಾಡಿದ್ದಾರೆ ನಿರ್ಭೀತನಾಗಿ. ಬಹುಶಃ ಈ ಕ್ಷಣದಲ್ಲಿ ಈ ಜಾಗದಲ್ಲಿ ಹೇಳುವಂಥ ನನ್ನ ಅಕ್ಷರಗಳು ಅವರ ಪಾಲಿಗೆ ಯಾವತ್ತೂ ಸುಳ್ಳಲ್ಲ. ಎಲ್ಲರೂ ಹೇಳಿಕೊಡ್ತಾರೆ ಎಂದು ನನಗೆ ಗೊತ್ತಿಲ್ಲ. ನನ್ನ ಹಾಗೆ ಯಕ್ಷಗಾನದ ಎಷ್ಟೋ ಜನ ಕಲಾವಿದರಿಗೆ, ನನ್ನ ಹಾಗಿರುವಂಥ ಎಷ್ಟೋ ಜನ ನಾಟಕ ಕಲಾವಿದರಿಗೆ ಯಾವ್ಯಾವ ರೀತಿಯಲ್ಲಿ ಸಹಾಯವನ್ನು ಮಾಡಬೇಕು ಅದೆಲ್ಲವನ್ನು ನಿರ್ವಂಚನೆಯಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಗೋಪಾಲಕೃಷ್ಣ ನಾಯ್ಡಿಯವರು
ಜೊತೆಗೆ ಮಾಲಿಂಗ ಸರ್ ಅವರು ಮಾಡಿದ್ದಾರೆ. ಇದಕ್ಕೆ ನಾನು ಕೇಳಿದ ಇಷ್ಟೇ, ಇಂಥವರು ಬಹಳಷ್ಟು ಕಾಲ ಈ ಭೂಮಿಯ ಮೇಲೆ ಇದ್ದರೆ ನಮ್ಮಂಥವರು ಊಟ ಮಾಡಬೇಕು. ಅದಕ್ಕಾಗಿ ಅವರಿಗೆ ಆಯುರ ಆರೋಗ್ಯ ಭಾಗ್ಯವನ್ನು ಭಗವಂತ ನೀಡುತ್ತಾ ನಮ್ಮಂಥ ಕಲಾವಿದರಿಗೆ ಅವಕಾಶವನ್ನು ಕೊಡಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಯಾವತ್ತೂ ಅವರ ಪರಿಚಯವಾಗಿ ತುಮಕೂರಿಗೆ ನಾನು ಯಕ್ಷಗಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು, ಕೊನೆಯ ಪಕ್ಷ ಅಲ್ಲಿ 2-3 ಆಟಗಳನ್ನಾದರೂ ತುಮಕೂರಲ್ಲಿ ಮಾಡ್ತಾ ಇದ್ದೆ. ಆಮೇಲೆ ಇಲ್ಲಿಯ ಸಂಘ ಸಂಸ್ಥೆಗಳು, ಕಂಠರ ಸಂಘದವರು, ಪದ್ಮನಾಭ ಅವರ ಸಂಸ್ಥೆ, ಯಕ್ಷಸುರಭಿಯವರು, ಆಮೇಲೆ ಅನಂತರಾಮ್ ಸರ್, ಮತ್ತೆ ಇಲ್ಲಿ ಯಕ್ಷದೀಪಿಗೆ ತುಂಬ ಅಂದರೆ ಬೆಂಗಳೂರು ಎಲ್ಲ ತುಮಕೂರಿನ ಎಲ್ಲ ಸಂಘ ಸಂಸ್ಥೆಯವರು ನಮಗೆ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಅವರಷ್ಟು ಸಹಕಾರ ಕೊಡ್ತಾ ಇದ್ರೆ ನಾವು ಇಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವಾಗ್ತವೇ ಇಲ್ಲ. ಕಂಠರ ಸಂಘದವರು ಬಂದಿರೋದು ಕಾಣಿಸ್ತಾ ಇದ್ದಾರೆ ಸರ್, ಇಲ್ಲ ನನಗೆ ಎಷ್ಟು ವರ್ಷಕ್ಕೊಮ್ಮೆ ನೋಡುವುದು ಮತ್ತು ನೆನಪಾಗುವುದು. ಊರಿಗೆ ಬರೋದು ನಮ್ಗೆ ಅನುಕೂಲ ಇರಲಿ ಅಂತ ನಾವು ಫೋನ್ ಮಾಡೋದು, ಆಟಕ್ಕೆ ಬನ್ನಿ ಅಂತ, ಮತ್ತೆ ಬೇರೆ ತೊಂದರೆಗಳಿಲ್ಲ. ಅದು ಬಂದಿದ್ದೀವಿ. ಅದು ಇಂತಹ ಕೊರೋನಾ ಎನ್ನುವ ಮಹಾಮಾರಿಯ ಸಂದರ್ಭದಲ್ಲಿ ನಾವು ಬರುವುದಿಲ್ಲ, ಸೇರುವುದಿಲ್ಲ ಅಂತ ಅದು ಕಾನೂನೆಲ್ಲ ಇದೆ. ಅದು ಎಷ್ಟು ಜನ ಸೇರಿದಿರಲ್ಲ. ಅದಕ್ಕೆ ಹೇಳಿ ತುಂಬಿದ ಮನಸ್ಸಿನವರು ಬಂದರೆ ಇಡೀ ತುಮಕೂರೇ ನಮಗೆ ಬಂದ ಹಾಗಾಯಿತು. ಈಗ ತುಮಕೂರು ನಿಮ್ಮದಲ್ಲ, ಅದು ನಮ್ಮ ಯಕ್ಷಗಾನಕ್ಕೆ ಯಾವಾಗ ನಾನು ಇಲ್ಲಿ ಪ್ರವೇಶ ಮಾಡಿದ ಆದ್ದರಿಂದ ತುಮಕೂರು ನಮ್ಮದಾಗಿದೆ. ಮುಂದೆಯೂ ನಮಗೆ ಸಹಕಾರವನ್ನು ನೀಡಿ ನಮ್ಮ ತಂಡಕ್ಕೆ ಅವಕಾಶ ನೀಡಿದಂಥ ಗೋಪಾಲಕೃಷ್ಣ ಹಿರಿಯವರಿಗೂ ಇದನ್ನೆಲ್ಲ ಒಂದು ಸಂಯೋಜನೆಯನ್ನು ಮಾಡಿ ಪ್ರತಿ ಸಂದರ್ಭದಲ್ಲಿಯೂ ಒಂದು ಆದರ್ಶದಂತೆ ಓಡಾಡುವ ಹುಡುಗ ಪ್ರಕಾಶ್. ತುಂಬನೇ ಹೇಳಿದೆ, ಪ್ರಕಾಶ್ ಏನಾದರೂ ಒಂದು ಕಾರ್ಯಕ್ರಮ ತುಂಬ ನಾಟಕ ನಿರ್ದೇಶನ ಮಾಡ್ತಾರೆ. ಅವ್ರು ಮಾಡಿದಾಗ ದಯವಿಟ್ಟು ಇದು ನಾಟಕ ಆಗ್ತಾ ಇದೆ, ನಾವು ಯಕ್ಷಗಾನ ಪ್ರೇಕ್ಷಕರು ಹೋಗುವುದು ಬೇಡ ಎನ್ನುವ ಭಾವನೆ ಖಂಡಿತವಾಗಿ ಯಕ್ಷಗಾನ ಪ್ರೇಕ್ಷಕರಲ್ಲಿ ಬೇಡವೇ ಬೇಡ. ನೀವು ಅವರ ನಾಟಕವನ್ನು ನೋಡಿ ಅವರನ್ನು ಹುರಿದುಂಬಿಸಿ. ನನ್ನ ಒಂದು ವಿನಂತಿ, ಯಕ್ಷಗಾನ ಬಲ್ಲವರು ಗೊತ್ತಿದ್ದವರು ದಯವಿಟ್ಟು ನಮ್ಮೂರಿನವ್ರನ್ನೇ ಕರ್ಕೊಂಡು ಬನ್ನಿ ಅಂತ ನಾನು ದಯವಿಟ್ಟು ಕೇಳಲ್ಲ. ಅದು ಸುದ್ದಿ ಗೊತ್ತಾಗಿ ಬರಲಿ. ತುಮಕೂರಿನ ಪರಿಸರದ ಒಂದು ಕುಟುಂಬವನ್ನು ಒಬ್ಬೊಬ್ಬರಾದರೂ ಕರೆದುಕೊಂಡು ಬನ್ನಿ. ನೀವು ಇವತ್ತು ನಾಳೆ ಚಾ ಕುಡಿಸ್ತೇನೆ ಅಂತ ಏನು ಅವರ ಆಮಿಷ ಏನಿದೆಯೋ ಒಂದು ಸಲಕ್ಕೆ ಒಂದು ಒಳ್ಳೆ ಒಂದು ಟೂರ್ ಹೋಗೋಣ ಅಥವಾ ಯಾವುದು ಅವರ ನಮ್ಮ ಮಿತಿಯಲ್ಲಿ, ಅವರ ಆಸೆ ಅಲ್ಲ, ನಮ್ಮ ಮಿತಿಯಲ್ಲಿ ಹಾಗೆ ಹೇಳಿ ಅದು ಒಂದು ಯಕ್ಷಗಾನ ಪ್ರದರ್ಶನಕ್ಕೆ ಒಂದು ಕುಟುಂಬ ಕರ್ಕೊಂಡು ಬಂದರೆ ನಾವು ಜನ ಆಗಲಿಲ್ಲ ಅಂತ ತಲೆಬಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ. ಇದು ನಾವು ಮಾಡಬೇಕಾದ ಕೆಲಸ. ಯಕ್ಷಗಾನ ವಿಶ್ವಗಾನವಾಗಬೇಕು, ಎಲ್ಲರ ಮನಸ್ಸಿಗೆ ಬರಬೇಕು ಅಂತಿದ್ರೆ ಪ್ರೇಕ್ಷಕರಿಗೂ ಒಂದು ಜವಾಬ್ದಾರಿ ಅಂತಿದೆ. ಪ್ರೇಕ್ಷಕರಾದವರು ನಾವು ಮಾಡಿದ್ದನ್ನೆಲ್ಲ ಪೂರ್ಣ ಒಪ್ಪಿಕೊಂಡು ಹೋಗಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ತಪ್ಪುಗಳನ್ನು ತಿದ್ದುವ ಹಕ್ಕಿರುವುದು ಕಲಾವಿದರಿಗೂ ಗುರುಗಳಿಗಿಂತಲೂ ಸಭಾಸದರಾಗಿರುವಂಥ ಸಜ್ಜನರಿಗೆ ಮಾತ್ರ. ನಿಮಗೆ ನಾವು ಮಾತ್ರ ಹೇಳುವುದು, ಸರಿಯಾದ ಕಲಾವಿದ ಸಭಾಸದರಿಗೆ ಹೇಳುತ್ತಾರೆ, ನಿಜವಾದ ಕಲಾವಿದ ಅಂತ. ನಿಮ್ಮ ವಿಮರ್ಶೆಯನ್ನು ಒಬ್ಬ ಕಲಾವಿದ ಒಪ್ಪಿಕೊಳ್ಳಿಲ್ಲ ಅಂತಿದ್ರೆ ಅವನು ಕಲಾವಿದರ ಅರ್ಹನಲ್ಲ ಎನ್ನುವುದು ನನ್ನ 38 ವರ್ಷಗಳ ಅನುಭವದ ಮಾತು. ಏನು ತೊಂದರೆ ಇಲ್ಲ, ನಾವು ಬೇಕಾದ ನಮ್ಮ ತಪ್ಪುಗಳನ್ನು ಹೇಳಿ. ಮತ್ತು ನಾವು ಇದು ಸಮಯ ಮಿತಿಯಲ್ಲಿ ಪ್ರದರ್ಶನ ಮಾಡಿದ್ವಿ. ಕಂಸವಧೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ತೆಂಗು ತಿಟ್ಟಿನಲ್ಲಿ ಇನ್ನೊಂದು ರೀತಿಯಲ್ಲಿ ಬರ್ತದೆ, ಕಡಗು ತಿಟ್ಟಿನಲ್ಲಿ ಹೀಗೆ, ಬಡಾಬಡಿಗಿನಲ್ಲಿ ಸ್ವಲ್ಪ ಬೇರೆ, ಒಬ್ಬೊಬ್ಬರು ಕವಿಗಳು ಬರೆದ ಹಾಗಿರ್ತದೆ. ಇಂಥ ಪ್ರಸಂಗದಲ್ಲಿ ನಾವು ಮಾಡಿದ್ದೇವೆ. ಮತ್ತೆ ಯಾಕೋ ತುಮಕೂರಿನಲ್ಲಿ 3-4 ವರ್ಷದಿಂದ ಕೆಲವು ಕೃಷ್ಣನ ಪಾತ್ರನೇ ಮಾಡುವ ಯೋಗ ಬಂದಿದೆ. ಶ್ರೀವೇಶಕ್ಕೆ ಮುಂದಿನ ಅವಕಾಶವನ್ನು ಕೇಳ್ತಾ ಬೇಡ, ಶ್ರೀವೇಶಕ್ಕೆ ವಯಸ್ಸಾಯಿತು, ಹಾಗೆ ಕೃಷ್ಣ ಹೌದು ಸದಾ ಸ್ಮರಣೆ ಮಾಡುವುದು ಗೋಪಾಲಕೃಷ್ಣನನ್ನೇ. ಅಲ್ಲಿ ಅದು ಕಾರಣ ಇದೆ. ನನ್ನ ಪರಮ ಗುರುಗಳಾಗಿದ್ದ ಎಡನೀರು ಕೇಶವಾನಂದ ಭಾರತಿ ಸ್ವಾಮಿಗಳ ಸನ್ನಿಧಿ ಜೊತೆ ನಾನು ಇರುವಾಗ ಗೋಪಾಲಕೃಷ್ಣನನ್ನೇ ಆರಾಧನೆ ಮಾಡ್ತಾ ಇದ್ದೆ. ಇಲ್ಲಿ ಪ್ರಪಂಚಕ್ಕೆ ನಾವು ಕಲಾವಿದರು ಏನಂತ ಗೊತ್ತಾಗಿದ್ದಿದ್ರೆ ಒಂದು ಮೇಳದಿಂದ ಮಾತ್ರ ಅಲ್ಲ, ಎಡನೀರು ಸಂಸ್ಥಾನವೂ ಹಾಗೆ. ಆ ಪರಮ ಪೂಜ್ಯ ಗುರುಗಳು ನಮ್ಮ ಪ್ರೀತಿಯಿಂದ, ಅವರಿಗೆ ಬಹುಶಃ ಇಲ್ಲೇ ಬಂದು ಹೇಳಿದ್ದಾರೆ, ಯಾಕಂದರೆ ಕೆಲವು ಸಮಯಗಳ ಹಿಂದಷ್ಟೇ ನಮ್ಮೆಲ್ಲರನ್ನು ಅಗಲಿಬೋದು. ಆದರೂ ಯಕ್ಷಗಾನ ಎಂದಾಗ ಆ ಪೂಜ್ಯರು ಇದ್ದೇ ಇರ್ತಾರೆ. ಆ ಗೋಪಾಲಕೃಷ್ಣರು ನಿಮ್ಮನ್ನು ಅನುಗ್ರಹಿಸಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ತಪ್ಪು ಒಪ್ಪುಗಳನ್ನು ಮಡಿಲಿಗೆ ಹಾಕ್ಕೊಳ್ಬೇಡಿ. ದಯವಿಟ್ಟು ಕ್ಷಮಿಸುವ ಯೋಗ್ಯತೆ ನಿಮಗಿದ್ರು ಆ ತಪ್ಪುಗಳನ್ನು ನಮಗೆ ಹೇಳಿ ಮುಂದೆ ನಾವು ಸರಿ ಮಾಡಿಕೊಳ್ತೇವೆ ಅಂತ ಹೇಳ್ತಾ, ಎಲ್ಲ ಸಂಘ ಸಂಸ್ಥೆಯವರಿಗೂ ನಾನು ಪ್ರೀತಿಯಿಂದ ಯಾರಿಗೆಲ್ಲ ಮೆಸೇಜ್ ಕಳಿಸಿದವರೆಲ್ಲ ಬಂದಿದ್ದಾರೆ, ಅವರೆಲ್ಲರಿಗೂ ನನ್ನ ಧನ್ಯವಾದವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾನು ಕಲಾವಿದರ ಪರಿಚಯ ಮಾಡಿಕೊಂಡಿಲ್ಲ, ಕ್ಷಮಿಸಿ. ಸುಬ್ರಾಯ ಹೆಬ್ಬಾರ್ ಕೆಲವು ಬಾರಿ ನಾನು ಕರೆದಾಗಲ್ಲ, ಯಾಕಂತ ಹೇಳಿದ್ರೆ ಅವರು ಮೊದಲೇ ಕಲಾವಿದರಾಗಿದ್ದವರು. ಆದರೆ ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅವರನ್ನು ಯಕ್ಷಗಾನಕ್ಕೆ ತಾಳ ಕೊಟ್ಟು ಅಲ್ವಾ ನಮ್ಮ ಶಾಲೆಯಿಂದ ಅವರು ಪುನಃ ಮರು ಪ್ರಕಟಣೆಗೊಂಡವರು ಬೆಂಗಳೂರಿನಲ್ಲಿ. ಅವರು ನಮ್ಮ ತಂಡದ ಭಾಗವತರಾಗಿದ್ದಾರೆ. ಹಾಗೆ ಮೃದಂಗದಲ್ಲಿ
ರಾಘವೇಂದ್ರ ಬಿಡುವಾಡು ಇವರು ಸಹ ಬಹಳ ವರ್ಷಗಳು ನಮ್ಮ ಜೊತೆಯಲ್ಲಿ ಇದ್ದವರು. ನಮ್ಮ ಗಾನಸೌರಭ ಯಕ್ಷಗಾನ ಶಾಲೆಯ ಪುರಸ್ಕಾರವನ್ನು ಚಿನ್ನದ ಪದಕದೊಂದಿಗೆ ಪಡೆದವರು ನಮ್ಮ ಜೊತೆಗೆ ಯಾವಾಗಲೂ ಇದ್ದವರು. ಇನ್ನೊಬ್ಬರು ಕಾರ್ತಿಕ್ ದಾರೇಶ್ವರ. ಯಕ್ಷಗಾನ ಗೊತ್ತಿದ್ದರೆ ದಾರೇಶ್ವರ ಏನಂತ ಹೇಳೋದು ಬೇಡ. ಆ ದಾರೇಶ್ವರ ಭಾಗವತರ ಸುಪುತ್ರರು. ಇವರು ಸಹ ನಮ್ಮ ಹಿಮ್ಮೇಳ ಶಾಲೆಯ ಒಬ್ಬ ಪ್ರತಿಭೆಯಾಗಿ ಹೊರಗೆ ಬಂದವರು. ನಾವು ಕರೆದಾಗ ಎಂಥ ಒತ್ತಡವೇ ಇರಲಿ, ಅದು ಈ ವರ್ಷ ಮದುವೆಯಾಗಿ ಮನೆಯಲ್ಲಿ ಇರುವುದು ಬಿಟ್ಟು ನಾವು ಆದರೂ ನಾವು ಕರೆದಾಗ ಬರ್ತೀನಿ ಸರ್ ಅಂತ. ಆದ್ದರಿಂದ ಅವರು ಬಂದಿದ್ದಾರೆ. ಇನ್ನು ಕಂಸ ಜಾಂಬವ ಕೌರವ ಯಾವ ಪಾತ್ರಕ್ಕೆ ಪ್ರಶಾಂತ ಬೇಕು ಎಲ್ಲ ಪಾತ್ರಗಳನ್ನು ಒಂದೇ ಒಂದು ಸಂತೋಷ ಅಂತ ಹೇಳಿದ್ರೆ, ನಾನು ಬೆಂಗಳೂರಿಗೆ ಬಂದ ಮೇಲೆ ಬಹುಶಃ ನನ್ನ ಅನಿಸಿಕೆಯ ಪ್ರಕಾರ ಪ್ರಶಾಂತ್ ನನ್ನ ಜೊತೆಗೆ ಹೆಚ್ಚು ವೇಷ ಮಾಡಿದೆ. ಅದು ನನಗೆ ಸಂತೋಷ. ನಮ್ಮ ತಂಡದ ಕಲಾವಿದರಾಗಿ ಪ್ರಶಾಂತ್ ಗುರುತಿಸಿಕೊಂಡಿದ್ದಾರೆ. ಆಮೇಲೆ ಅಕ್ರೂರನ ಪಾತ್ರವನ್ನು ಮಾಡಿದವರು, ಒಳ್ಳೆಯ ಪಾತ್ರಧಾರಿ, ಒಳ್ಳೆಯ ತಾಳಮದ್ದಲೆಯ ಪಾತ್ರಧಾರಿ. ಈಗ ನಮ್ಮ ಜೊತೆಗಿದ್ದಾರೆ ಆದಿತ್ಯ ಹಲ್ಕೋಡ್. ಅಭಿಯಂತರರು. ನಿಮ್ಮ ಹೆಸರಿಗೆ ಅಭ್ಯಂತರ ಇಲ್ಲ? ಹ್ಯೂಮನ್ ಅಂದ್ರೆ ಮನುಷ್ಯರಲ್ಲ. ನೋಡಿ, ಅದಕ್ಕೆ ಅಕ್ರೂರನ್ನು ಪಡೆದವರು. ಸಂಪನ್ಮೂಲ ಇರುವ ಮಾನವರು ಎಲ್ಲರೂ ಅಲ್ಲ, ಮಧುರೆಯಲ್ಲಿ ಅಕ್ರೂರ ಮಾತ್ರ. ಆದ್ದರಿಂದ ಮಾನವ ಸಂಪನ್ಮೂಲ ಇರುವವರಿಗೆ ಅಕ್ರೂರನ ಪಾತ್ರ ನನಗೆ ಗೊತ್ತಿರುವುದು. ಇನ್ನು ಬನ್ನಿ ಸಾಯಿರಾಮ್. ಇವತ್ತು ರಜಕನ ಪಾತ್ರ ಮಾಡಿದ, ಅವನು ಮೋಹಿನಿ ಮಾಡಬೇಕಾದವ ನನ್ನ ಶಿಷ್ಯ. ಸ್ತ್ರೀ ಪಾತ್ರ. ನಾವೀಗ ನಮ್ಮ ಶಾಲೆಯಲ್ಲಿ ಎಲ್ಲ ಸ್ತ್ರೀವೇಷವನ್ನು ಮಾಡುವ ಪ್ರತಿಯೊಂದು ಅವನು ಸ್ತ್ರೀವೇಷದಾರೆ. ಅವ್ನು ಕೇಳಿದ್ರೆ ತುಮಕೂರಿಗೆ ಹೋಗ್ತಾ ಇದ್ವಿ, ಬಾಪ ಏನು ವಿಷಯ ರಜಕ. ಸಡನ್ ಈ ಸ್ತ್ರೀ ವೇಷದವರೆಲ್ಲ ಸ್ವಲ್ಪ ಎಲ್ಲ ಒಪ್ಕೊಳ್ಳೋದಿಲ್ಲ ಅಲ್ವ ಮೇಡಮ್? ಸ್ತ್ರೀ ವೇಷದವ್ರು ಸ್ವಲ್ಪ ಅಂದ್ರೆ ಹೆಂಗಸರಾಗಿ ಸ್ವಲ್ಪ ಅಂದ್ರೆ ಹೆಂಗಸರ ಏನೇನ ಕಡೆಗೆ ಏನೇನು ಕಲ್ಪನೆ ಮಾಡಿಕೊಡ್ಬೇಡಿ, ಎಲ್ಲ ನಾವು ಹಾಗೆ ಯಾಕೆ ಒಪ್ಕೊಳ್ಬೇಕು ಮಾಡಬೇಕು. ನನ್ನ ಸ್ವಂತ ಅನುಭವ ಹೇಳುದು. ಆದರೆ ಇವನು ರಜಕನ ಪಾತ್ರಕ್ಕೆ ಸಿದ್ಧರಾಗಿ ಬಂದ. ಎಷ್ಟು ಬೇಕು ಅಷ್ಟೊಂದು ಮಾಡಬೇಕು, ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಸಾಯಿರಾಮ. ಆಮೇಲೆ ಬಲರಾಮ ಅವರು ಬಹಳ ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ. ಅವ್ರು ಮಾತ್ರ ಅಲ್ಲ, ಅವ್ರ ಹೆಂಡತಿಯೂ ಅಷ್ಟೇ ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ. ಆದರೆ ನಾವು ಕರೆದಾಗ ಯಕ್ಷಗಾನದ ಮೇಲಿನ ಮಮತೆ, ಆ ಪ್ರೀತಿಯಿಂದ ಎಷ್ಟೊತ್ತಿಗೆ ಕರೆದು ಬರ್ತಾರೆ ರಾಮಕೃಷ್ಣರು. ಅವರು ನಮ್ಮ ಶಾಲೆಯ ಪ್ರತಿಭೆ ಅಂತ ಹೇಳಿದ್ದು ನಾನು ಸಂತೋಷ ಪಡ್ತಾ ಇದ್ದೀನಿ. ಇನ್ನು ವೇಷಭೂಷಣದಲ್ಲಿ ಸಹಕರಿಸಿದಂಥ ಶ್ರೀಯುತ ಶ್ರೀನಿಧಿ ಹೊಳ್ಳ, ಒಳ್ಳೆಯ ಕಲಾವಿದ. ಎಲ್ಲಿದ್ದಾರೆ? ಅಲ್ಲೇ ಇದ್ದಾರೆ. ಅವರು ಇಷ್ಟೊತ್ತಿಗೆ ನಾವು ಅಲ್ಲಿ ಹಿಂದೆ ಇಲ್ಲಿದ್ದರು, ವೇಷಧಾರಿ ಹೌದು, ಈಗ ನಮ್ಮೆಲ್ಲ ಮುಂದೆ ಇದ್ದಾರೆ. ಅವರಿಗೂ ಸಹ ಒಳ್ಳೆಯದಾರೆ ಅಂತ ಹೇಳ್ತಾರೆ. ಬನ್ನಿ ಬನ್ನಿ ಸರ್. ನನ್ನ ಹತ್ರ ಹೇಳಿದ್ರು ಬಾಬಾ ಹೀಗೆ ಮಾಡಬೇಕು. ನನಗೆ ಗೊತ್ತಾಗೋದಿಲ್ಲ. ನನಗೆ 6-7ನೇ ಕ್ಲಾಸ್ ಕನ್ನಡ ಬಿಟ್ಟು ಬೇರೆ ಏನೂ ಗೊತ್ತಾಗೋದಿಲ್ಲ. ನಾನು ಅದಕ್ಕೆ ಸಿಬ್ಬಂದಿ ಅವರು ಸೂಚಿಸಿದಾಗ ಆ ಕೆಲಸವನ್ನು ಸಹ ಅವ್ರು ಮಾಡಿಕೊಟ್ಟಿದ್ದಾರೆ ಅಂತ ಒಬ್ಬ ವ್ಯಕ್ತಿಯವರು. ಅವರು ಸಹ ಗೌರವಾನ್ವಿತ ಪುರಸ್ಕಾರವನ್ನು ಪಡೆದಿದ್ದಾರಂತೆ, PhD ಪದವಿ. ಮತ್ತೇನಿಲ್ಲ ಸರ್, ನಾವು ನಿಮ್ಮ ಜೊತೆಗೆ ಇರೋದು ಯಾಕೆ ಅಂತ ಹೇಳಿದರೆ, ಸ್ವಲ್ಪ ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಅಂತ. ನಮಗೂ ಸ್ವಲ್ಪ ಒಳ್ಳೇದು ಬರಲಿ, ಇನ್ನೆಲ್ಲ ವೇದಿಕೆ ಕರೆಯುವುದು ನಿಮ್ಮ ಒಳ್ಳೆಯ ಗುಣ ಸ್ವಲ್ಪ ನಮಗೂ ಕಲಾವಿದರು ಸ್ವಲ್ಪ ಒಳ್ಳೆಯದಾಗಲಿ ಅಂತಷ್ಟೇ. ನಿಮ್ಮ ಶುಭ ಹಾರೈಕೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೊತೆಯಲ್ಲಿ ಹಿರಿಯರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ರಮಾಕುಮಾರಿಯವರು. ನಾವು ಕಳೆದ ಸಂದರ್ಭದಲ್ಲಿ ಅವರನ್ನು ಗಮನಿಸಿದ್ದೇನೆ, ನೋಡಿದ್ದೇನೆ. ಅವರ ಸರಳ ಸಜ್ಜನಿಕೆ, ಆ ತಾಯಿಯ ಆಶೀರ್ವಾದ ನಮ್ಮ ಮೇಲೆಲ್ಲ ಇರಲಿ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ನಮಗೆ ಅವಕಾಶವನ್ನು ಕರೆದಾಗುತ್ತಾ ಸ್ವಲ್ಪ ನನ್ನ ಉದ್ದವಾದ ಮಾತುಗಳನ್ನು ಗಿಡ್ಡ ಅಂತ ತಿಳ್ಕೊಂಡು ನಮ್ಮನ್ನು ಹರಿಸಿ ಕಳಿಸಬೇಕು ಬೆಂಗಳೂರಿಗೆ ಅಂತ ಕೇಳಿಕೊಡ್ತಾ ಇದ್ದೇನೆ. ಹಾಗಾದ್ರೆ ಸರಿಯಾಗಿ ಸ್ವಲ್ಪ ಹೆಚ್ಚಾದ್ರೆ ಯಾರು ಮಾತಾಡಲಿಲ್ಲ. ಮುಂದಿನ ಎಲ್ಲ ಕಾರ್ಯಕ್ರಮ ಇದ್ದಾಗ ಸಂಘ ಸಂಸ್ಥೆಯವರು ಸರ್ ನಿಮ್ಮ ಪರಿಚಯನೇ ಮಾಡ್ಕೊಳ್ಳಿ. ಕೃಷ್ಣ, ಗೋಪಾಲಕೃಷ್ಣ, ನಾನು ಕೃಷ್ಣ. ಬೇಗಾರ್ ಶಿವಕುಮಾರ್ ಒಬ್ಬ ಯಕ್ಷಗಾನ ಕಲಾವಿದ. ಬೆಂಗಳೂರಿನಲ್ಲಿ ಗಾನ ಸೌರಭ ಎನ್ನುವ ಯಕ್ಷಗಾನ ಶಾಲೆಯನ್ನು ನಡೆಸ್ತಾ ಇದ್ದೀನಿ. ನನ್ನ ಉದ್ದೇಶ ಯಕ್ಷಗಾನವನ್ನು ತುಂಬ ಮಕ್ಕಳು ಕಲಿಬೇಕು. ಬೆಂಗಳೂರಿನಲ್ಲಿ ಯಕ್ಷಗಾನಕ್ಕಾಗಿ ಒಂದು ರಂಗಮಂದಿರವಾಗಬೇಕು. ಇದು ನನ್ನ 35 ವರ್ಷದ ಹಿಂದಿನ ಕನಸು. ಅದಕ್ಕೆ ಬಹಳ ಕಾರಣಗಳಿದ್ದಾವೆ. ರೇಡಿಯೋ ರಂಗಮಂದಿರದಲ್ಲಿ ಸಿಗದೇ ಇದ್ದಾಗ ಚಿಕ್ಕವನು ನನಗೆ ಯಾಕೆ ಕನಸುಗಳನ್ನ ಗೊತ್ತಿಲ್ಲ. ಈ ವರ್ಷದ ಆಯವ್ಯಯದ ಸಂದರ್ಭದಲ್ಲಿ ಸಹ ಮುಖ್ಯಮಂತ್ರಿಗಳಲ್ಲಿ ಭೇಟಿಯಾಗುವಂಥ ಸಂದರ್ಭ ನನಗೂ ಸಿಕ್ಕಿದ್ದು ಅಕಾಡೆಮಿ ಅಧ್ಯಕ್ಷರ ಜೊತೆಯಲ್ಲಿ. ಅವತ್ತು ನಾನು ಮನವರಿಕೆಯನ್ನು ಅವರಿಗೆ ಮಾಡಿಕೊಟ್ಟಾಗ ಅವರು 4 ರಂಗಮಂದಿರದ ಘೋಷಣೆಯನ್ನು ಮಾಡಿದರು ಬೆಂಗಳೂರಿನಲ್ಲಿ, ರವೀಂದ್ರ ಕಲಾಕ್ಷೇತ್ರದ ಮಾದರಿಯಲ್ಲಿ. ಆದರೆ ಒಂದನ್ನು ಸಹ ಯಕ್ಷಗಾನಕ್ಕೆಂದು ಘೋಷಣೆ ಮಾಡಲಿಲ್ಲ. ನಾನು ಕೇಳಿದೆ ಯಕ್ಷಗಾನಕ್ಕಾಗಿ ಅಂತ.
ಆದರೂ ನಮಗೆ ಸಮಾಧಾನ ಮಾಡಿದ್ರು ಅಕಾಡೆಮಿ ಅಧ್ಯಕ್ಷರು. 4 ಆದಾಗ 4ರಲ್ಲಿಯೂ ನಾವು ಯಕ್ಷಗಾನ ಮಾಡೋಣ, ಒಂದೇ ಸಿಕ್ಕಿ ಅಸಮಾಧಾನ ಪಡೋದು ಬೇಡ ಅಂತ ಆ ಸಮಾಧಾನದೊಂದಿಗಿದ್ದೇನೆ. ಅದು ನನ್ನ ಕನಸು. ಅಭಿಮಾನಿಗಳು ಹಾಗೂ ಯಕ್ಷಗಾನ ಶಾಲೆಯ ವಿದ್ಯಾರ್ಥಿಗಳು ಜಾಸ್ತಿ ಮಾಡ್ತಾ ಹೋದರೆ ನನ್ನ ಕಾಲದ ನಂತರವಾದರೂ ನಮ್ಮ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ಒಂದು ಯಕ್ಷಗಾನಕ್ಕೆ ರಂಗಮಂದಿರವನ್ನು ಮಾಡಿಯೇ ಮಾಡ್ತಾರೆ ಅಂತ ಆತ್ಮವಿಶ್ವಾಸ ನನಗಿದೆ. ಯಕ್ಷಗಾನ ವಿಶ್ವಗಾನ ಎನ್ನುವಂಥ ಪ್ರಣಾಳಿಕೆ ಆ ಘೋಷವಾಕ್ಯ ಸಹ ನಮ್ಮ ಶಾಲೆಯದು 2003ರಲ್ಲಿ ಪ್ರಾರಂಭವಾಗಿದೆ. ಕಲಾಕ್ಷೇತ್ರವು ಬ್ಯಾನ್ ಆಗಿತ್ತು ಯಕ್ಷಗಾನಕ್ಕೆ. ಜೀವರಾಜ್ ಆಳುವವರು ಮತ್ತೆ ಅದನ್ನು ಯಕ್ಷಗಾನಕ್ಕೆ ತೆರವು ಮಾಡಿ ಕೊಟ್ಟರು, ನಮ್ಮೆಲ್ಲರ ಕೋರಿಕೆ. ಆಗ ನಾಗಪ್ಪಾಳ್ ಅವ್ರ ಹತ್ರ ನಾನು ಹೋಗಿದ್ದೆ. ನನಗೆ ಸಣ್ಣ ಹುಡುಗ, ಒಂದು 17 ವರ್ಷ ಇರ್ಬೋದು. ನಾವು 17-18 ವರ್ಷ ನಾವು ಮೇಳ ತರೋದು ಬೆಂಗಳೂರಿಗೆ. ನನ್ನ 17-18 ವರ್ಷಕ್ಕೆ ನಾವು ಮೇಳ ತರ್ತಾ ಇದ್ವಿ. ಮೇಳದವರು ಯಜಮಾನರು ಬರ್ತಿಲ್ಲ. ಆಗ ಗಲಾಟೆ ಆಗಿತ್ತು. ಯಾಜಿಯವರ ಪ್ರಕರಣದಲ್ಲಿ ಕಲಾಕ್ಷೇತ್ರ ಕೊಡ್ತಿರ್ಲಿಲ್ಲ. ಆಗ ADM ಮಂದಿರದ ಮ್ಯಾನೇಜರ್ಗೆ ಆಕ್ಸಿಡೆಂಟ್ ಆಗಿತ್ತು. ಕಡೆಗೆ ನಾವು ಅಲ್ಲಿ ಧಾರೇಶ್ವರ ಭಾಗವತರ ನೆನಪಿದೆ, ಪೆರಡೂರು ಮೇಳ, ಗಾಯನ ಸಮಾಜ, ಅಲ್ಲಿ ಹಾಸ್ಪಿಟಲ್ ಪಕ್ಕ ಯಕ್ಷಗಾನಕ್ಕೆ ಅಂದುಕೊಟ್ಟಿದ್ದು. ಅಂದರೆ ಇದೆಲ್ಲ ನೋಡಿದಾಗ ನಮಗೆ ರಂಗಮಂದಿರ ಬೇಕು ಯಕ್ಷಗಾನಕ್ಕೆ ಅಂತ ಅನಿಸಿತು. ಅಂತೂ ಎಂದಾದರೂ ಒಂದು ದಿನ ಹಾಗೇ ಆಗುತ್ತೆ ಅಂತ ನನ್ನ ಬಯಕೆ.